MSN ಅಂದ್ರೆ MSN ಅಂದ್ರೆ ಮೋನಿಕಾ ಎಸ್ ನಾಗರಾಜು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಯಾರು ಕೇಳಿರ್ಲಿಲ್ಲ. ಆಕ್ಚುಲಿ ತಿಳ್ಕೊಬೇಕದು. ಎರಡನೇದು ನೀವು ಅನ್ಕೊಂಡಿದ್ದೀರಾ ಈ ತರ ಇಂಟ್ರೊಡಕ್ಷನ್ ಹಿಂಗ್ ಕೊಟ್ಟಿದ್ದೀನಿ ಅಂತ, ಇದನ್ನ ಸಮಸ್ಯೆ ನನಗಾಗದು, ನೀವೇನೋ ಕೊಟ್ಬಿಟ್ಟಿದ್ದೀರಾ ಈ ನನ್ನ ಮಗ ಅದ ಅಂತ ಕಾಮೆಂಟ್ ಹಾಕ್ತಾರೆ ಯಾರೋ ಬಂದಿಗಳಲ್ಲಿ. ಅದು ಗಂಡ ಹೆಂಡತಿ ಮದುವೆ ಆದ್ಮೇಲೆ ಮಾಡೋವಂಥದ್ದನ್ನ ಕ್ಯಾಮ್ರಾ ಮುಂದೆ ಮಾಡ್ತಾರೆ. SM ಕೃಷ್ಣನ್ ಸಾರಿ ಕ್ಷಮಿಸಿ, ನಂಗೆ ಈಗಲೇ ನೀವು ಒಂದು 5 ನಿಮಿಷ ಮಾತಾಡ್ಸರ್ ಕಣ್ಣಿಂಗ್ ಹೋಗ್ತಾ ಇರ್ತ. ಇನ್ನೂ ಕಲ್ತಿಲ್ವೇ? ಕಲ್ತಿದ್ದೀವಿ, ಸುಮ್ಮನೆ ನಿಮ್ ಕಡೆ. ನನಗೆ ಸಿದ್ದರಾಮಣ್ಣ ಮೋದಿ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಿರೋ ಟ್ರಾಫಿಕ್ ಇರುತ್ತೆ, ನನ್ಗಿರುತ್ತೆ ಸುಮ್ಮನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ನಮಸ್ಕಾರ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಸಾರಿ ಕೇಳೋ ಮೂಲಕ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬಟ್ ಇವಾಗ ಒಂಥರ ಹೊಸದಾಗಿ ರೀಲಾಂಚ್ ಥರನೇ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಓಕೆ, ಶುರು ಮಾಡೋಣ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಬಟ್ ಸಾಂಪ್ರದಾಯಿಕ ಪ್ರಕಾರ ಅಥವಾ ನಾವು ಇಂಟರ್ವ್ಯೂಸ್ನಲ್ಲಿ ಆ ರೂಢಿ ಪ್ರಕಾರ ಒಂದು ಇಂಟ್ರಡಕ್ಷನ್ನ ಕೊಡೋಣ. ಸೊ ಈ ಇಂಟ್ರಡಕ್ಷನ್ ಹೆಂಗಿರ್ಬೇಕಂತಂದರೆ, ಅವ್ರು ಪ್ರತಿ ಇಂಟರ್ವ್ಯೂನ ನನ್ನ ಹೆಸರು ಹೇಳಬೇಕು. ಅವ್ರು ಕೊಟ್ಟಿದ್ರು ಇಂಟ್ರಡಕ್ಷನ್ ಹಂಗೆ ಕೊಡಬೇಕು ಅನ್ನೋ ಥರ ಇರಬೇಕು. ಸೊ ಭಾರಿ ಬಿಲ್ಡಪ್ ಕೊಡ್ತಾ ಇದ್ದೀನಿ, ಅದೇ ಥರ ಇರುತ್ತಾ ಇಂಟ್ರಡಕ್ಷನ್ ನೋಡೋಣ. ಸೊ ಫಸ್ಟ್ಲಿ ಕನ್ನಡ ನುಡಿ ನಾಡು ಕನ್ನಡ ಸಿನಿಮಾ ಅಂತ ಬಂದರೆ ಸ್ವಲ್ಪ ಸ್ಪೆಷಲ್ ಎಮೋಷನ್ಸೇ ಫ್ಲೋ ಆಗುತ್ತೆ. ಇನ್ನೊಬ್ರು ಸ್ವಲ್ಪ ತಾಳಿ ಅನ್ನೋವರೆಗೂ ಕೂಡ ಮಾತಲ್ಲೇ ಹುಬ್ಬೇರಿಸೋ ಮನ್ಮಥ ಇವರು. ಮನ್ಮಥನೇ ಇಲ್ಲ ಅಂತಂದರೆ ಇಂಟರ್ವ್ಯೂ ಕೊಡಲ್ಲ ಅದಕ್ಕೆ. ಓಕೆ, ಎಂಥ ಇಂಟ್ರೋವರ್ಟ್ನ ಬೇಕಾದರೂ ಕ್ಷಣಾರ್ಧದಲ್ಲೇ ಎಕ್ಸ್ಟ್ರೋವರ್ಟ್ ಮಾಡಿಬಿಡ್ತಾರೆ, ಅಂಥ ಜಾದುಗಾರ. ಇವ್ರ ಹತ್ರ ಮಾತಾಡೋಕೆ ಬೇಕು ಫ್ರೀ ಸಬ್ಸ್ಕ್ರಿಪ್ಷನ್ನು, ಅದಕ್ಕೆ ಬೇಕಿಲ್ಲ ಕಾಸು. ಎಸ್, ಒಳ್ಳೆ ಹುಡುಗಂಗಿರ್ಬೇಕಾಗಿರೋ ಎಲ್ಲ ಲಕ್ಷಣಗಳಿದ್ದಾವೆ. 100ಕ್ಕೆ 100 ಸತ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು? ಎಸ್. ಸೊ ನೆಕ್ಸ್ಟು ಅದಕ್ಕೆ ಅಂತ ಇವಾಗ ಕೂರಿಸ್ಕೊಂಡು ಒಂದು ರೌಂಡ್ ಉದ್ದಾರ ಮಾಡೋಣ ಅಂತ ಹೇಳಿ ಒಂದು ಡಿಸ್ಕಷನಿಗೆ ಕೂತಿದ್ದೀವಿ. ಸೊ ಏನೇನು ಮಾತಾಡ್ತೀವಿ ಇವತ್ತು, ಯಾರನ್ನ ಮಾತಾಡಿಸ್ತೀನಿ ಅಂತ ಆಲ್ಮೋಸ್ಟ್ ಈಗ ಇಂಟ್ರಡಕ್ಷನ್ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಸೊ ವೆಲ್ಕಮ್ ಮಿಸ್ಟರ್ ಒಳ್ಳೆ ಹುಡುಗ ಪ್ರಥಮ್ MSN ಟಾಕ್ಸ್ಗೆ ಸ್ವಾಗತ. MSN ಅಂದ್ರೆ ಮೋನಿಕಾ ಎಸ್ ನಾಗರಾಜು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಯಾರು ಕೇಳಿರ್ಲಿಲ್ಲ. ಆಕ್ಚುಲಿ ತಿಳ್ಕೊಬೇಕದು. ಅಂದ್ರೆ ಜನಕ್ಕೆ MG ರೋಡ್ ಅಂದ್ರೆ ಗೊತ್ತಾಗುತ್ತೆ. ನಾನು ಮೊನ್ನೆ ಮಹಾತ್ಮ ಗಾಂಧಿ ರಸ್ತೆಗೆ ಹೋಗಿ ಎಲ್ಲಿರೋದು ಅದು ಅಂತ ಕೇಳ್ತವೆ, ಹಂಗೆ ಅದು. ನನಗೆ ಅಟ್ಲೀಸ್ಟ್ ಗೊತ್ತಿರ್ಲಿಲ್ಲ, ನಾನು ಏನೇ ಮಾಡ್ಬೇಕಾದ್ರೆ ತಿಳ್ಕೊಳ್ತೀನಿ. ಒಂದು ಎರಡನೇದು ನೀವು ಅನ್ಕೊಂಡಿದ್ದೀರಾ ಈ ತರ ಇಂಟ್ರೊಡಕ್ಷನ್ ಹಿಂಗ್ ಕೊಟ್ಟಿದ್ದೀನಿ ಅಂತ, ಇದನ್ನ ಸಮಸ್ಯೆ ನನಗಾಗದು, ನೀವೇನೋ ಕೊಟ್ಬಿಟ್ಟಿದ್ದೀರಾ ಈ ನನ್ನ ಮಗ ಅದ ಅಂತ ಕಾಮೆಂಟ್ ಹಾಕ್ತಾರೆ ಯಾರೋ ಬಂದಿಗಳಲ್ಲಿ. ಇರ್ಲಿ ಬಿಡಿ, ಇಷ್ಟೊಂದು ಕೊಟ್ರಿ ಅಂತ. ಸೊ ಹಂಗೆ ಇರ್ಲಿ ಬಿಡಿ, ಆಯ್ತು, ಇರ್ಲಿ ಬಿಡಿ. ಅಭ್ಯಾಸ ಆಗೋಗಿದೆ. ಇತ್ತೀಚೆಗೆ ಸ್ವಲ್ಪ ವೈರಲ್ ಎಲ್ಲೂ ಆಗಿಲ್ಲ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಾಣಿಸ್ಕೊಳ್ತಾ ಇರೋದು ಕಮ್ಮಿ. ನಿಮ್ ವೈರಲ್ ಅನ್ನೋ ಭ್ರಮೆ ಈಗ ಏನಾಗಿದೆ ಗೊತ್ತಾ? ಅದು ಭ್ರಮೆ. ಅದು ವೈರಲ್ ಅನ್ನೋದೇ ಒಂದು ಭ್ರಮಾಲೋಕ. ಅಂದ್ರೆ ನಮಗೆ ಪ್ರಥಮ್ ಅವರು ಅಂದ್ರೆ ಯಾವಾಗ್ಲೂ ಕಾಣಿಸ್ಕೊತಾ ಇರ್ಬೇಕು, 3 ತಿಂಗಳಿಗೆ ಒಂದ್ಸಲ ನೋಡ್ತಾ ಇರ್ಬೇಕು. ಅದೊಂಥರ ಹೆಂಗಂದ್ರೆ ನಮ್ಗೆ ಅದೊಂದು ಬ್ರೇಕ್ ತಗೊಂಡಿದ್ದೀನಿ, ಸಿನಿಮಾ ಕೆಲಸ ನಡೀತಾ ಇದೆ, ಊರಲ್ಲಿ ಇದ್ದೀನಿ. ಎರಡನೇದು ಈಗ ಏನಾಗಿದೆ ಗೊತ್ತಾ? ವೈರಲ್ ಅನ್ನಕ್ಕೆ ಹೆಂಗಾಗೋಗಿದೆ ಅಂದ್ರೆ, ಅದು ಗಂಡ ಹೆಂಡತಿ ಮದುವೆ ಆದ್ಮೇಲೆ ಮಾಡೋವಂಥದ್ದನ್ನ ಕ್ಯಾಮ್ರಾ ಮುಂದೆ ಮಾಡ್ತಾರೆ. ಬಂದ್ಬಿಡು ಎಲ್ಲಿದ್ಯಾ ಅದ್ ಕೂತ್ಕೊಂಡು ಕೇಳೋದಿರ್ಬೋದು. ಇನ್ನೊಂದ್ ಕಡೆ ಅಟ್ಲೀಸ್ಟ್ ಇನ್ಯಾವುದೋ ಪದಗಳು, ನಾವು ಯಾವ್ದನ್ನ ತುಂಬಾ ಮುಜುಗರದಲ್ಲಿ ಮಾತಾಡ್ತೀವಿ ಕ್ಯಾಮ್ರಾ ಮುಂದೆ ಮಾತಾಡೋಂಗಾಗಿದೆ. ಸೊ ಅದು ಸೋಷಿಯಲ್ ಮೀಡಿಯಾಗೆ ಅಂತ ಆಗಿದೆ. ಸೊ ಇದು ವೈರಲ್ ನ ರೂಪ ಈಗಿನ ಜನರೇಷನ್. ನಾನು ಇದ್ರಲ್ಲಿ ನಾನು ಇಲ್ವಲ್ಲ, ಸೊ ಅದರಿಂದ ನನ್ಗಿಂತ ವೈರಲ್ಗಳು ಬೇಕಾಗಿಲ್ಲ. ಓಕೆ, ವಿಷಯ ಏನು ಅಂದ್ರೆ, ಇವಾಗ ಯಾರು ವೈರಲ್ ಆಗಬೇಕು ಅಥವಾ ಯಾರು ಫೇಮಸ್ ಆಗಬೇಕು ಅವರೆಲ್ಲ ಸೈಡ್ ಲೈನ್ ಆಗ್ತಾ ಇದ್ದಾರೆ. ಯಾರು ಆಗ್ಬಾರ್ದು ಅಥವಾ ಯಾರು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಒಂದೇ ನೈಟ್ ಅಲ್ಲಿ ಸ್ಟಾರ್ ಆಗ್ತಾರೆ. ಮೊದಲೆಲ್ಲ ಮೋಟಿವೇಶನ್ ಅಂದ್ರೆ ನಿಮ್ಗೆ ಸ್ವಾಮಿ ವಿವೇಕಾನಂದರ ಮಾತು, ಸಾಕ್ರೆಟಿಸ್ ಹಿಂಗ್ ಅಂದ್ರು ಅಂತ. ಈಗ ಇನ್ನಾರ ಫ್ರೆಂಡ್ಸ್ ಬಂದಿದ್ದೀರಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಇದ್ದಾಗ ನೀವು ನೋಡಿ ಫ್ರೆಂಡ್ಸ್, ಅದು ಮಾಡಿ ಫ್ರೆಂಡ್ಸ್ ಅಂತ ಹೇಳೋದು ಮೋಟಿವೇಶನ್. ಸೊ ನಿಮ್ಗೆ ಮೋಟಿವೇಶನ್ ಮಾನದಂಡ ಮತ್ತೆ ವೈರಲ್ ನ ರೂಪಗಳು ಬದಲಾಗ್ತಾ ಇವೆ. ನಿಮ್ಗೆ ವಿವೇಕಾನಂದ ಆಗ್ಬೇಕು, ನಮ್ಮ ಮಹಾಭಾರತದ ಕೃಷ್ಣ ಅವರ ಥಾಟ್ಸ್ ನಮ್ಗೆ ಇದಾಗಬೇಕು, ಮಾರ್ಗದರ್ಶನ ಆಗ್ಬೇಕು ವೈರಲ್ ಅನ್ನಕ್ಕೆ. ಈಗ ಏನಾಗ್ತಾ ಇದೆ, ಯಾರೋ ಕುತ್ಕೊಂಡು ರೀಲ್ಸ್ ಮಾಡ್ತಾರೆ, ನಾನು ಇಷ್ಟ ಬಂದಂಗೆ ನಾ ಇರ್ತೀನಿ ಅಂತ ಉಪೇಂದ್ರ ಸಿನಿಮಾದಲ್ಲಿ ಹೇಳಿದ್ರು. ಇವ್ರು ಆಕಳ ಬಟ್ಟೆಗೆ ಮ್ಯೂಸಿಕ್ ಹಾಕ್ತಾರೆ. ಇದು ವೈರಲ್ ನ ರೂಪ ಈಗ ಬದಲಾಗಿರೋದು. ಅಂದ್ರೆ ನನ್ನ ಪ್ರಕಾರ ವಿವೇಕಾನಂದ ಅವರು ಹಾಗೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಇಬ್ರು ಕೂಡ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಂಗಾಗಿ ಇವಾಗ ನಮ್ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮೋಟಿವೇಶನ್ ಟ್ರೋಲ್ಸ್ ಎಲ್ಲ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೇ, ಹೇಳಿ. ಇವಾಗ ಒಳ್ಳೆ ಹುಡುಗ ಅಂತ ನಿಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರ ಅಥವಾ ಜನ ಕೊಟ್ಟಿರೋದ, ನೀವೇ ಇಟ್ಕೊಂಡಿರೋದು? ನಮಗೆ ಗೊತ್ತಿರೋದು ಪ್ರಥಮ್ ಅಂತ. ಒಳ್ಳೆ ಹುಡುಗ ಪ್ರಥಮ್ ಯಾವಾಗ? ಈಗ ಒಂದು ಪ್ರತಿಯೊಬ್ರು ಹುಟ್ಟತಾನೆ ಏನಾಗಿದೆ ಗೊತ್ತಾ ನಿಮ್ಗೆ? ಒಂದು ಹೇಳ್ತೀನಿ ಕೇಳಿ.
100 ಸಿನಿಮಾ ಹಿಟ್ ಕೊಟ್ಟರು ಸುಮ್ಮನೆ ಇರ್ತಾರೆ. ಇನ್ನು ಏನು ಮಾಡಲ್ಲ, ಒಂದ್ ಸಿನಿಮಾ ಮಾಡಲ್ಲ ಆಗ್ಲೇ ಅಭಿಮಾನಿ ಸಂಘ ಕಟ್ಕೊಬಿಟ್ಟಿರ್ತಾರೆ, 3 ಜನ ಬಾಡಿಗಾರ್ಡ್ ಸಾಕೊಂಡು. ಇಂಥ ಪ್ರಪಂಚದ ನಾಟಕೀಯ ಪ್ರಪಂಚದಲ್ಲಿ ನಾನಿದ್ದೀನಿ. ಸೊ ತೋರ್ಪಡಿಕೆ ಮುಖ್ಯ ಆಗುತ್ತೆ. ಎರಡನೇದು, ಈಗ ಟೈಟ್ಲ್ಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಕಲಾವಿದರಿಗೆ. ನಾನು ಬಿಗ್ ಬಾಸ್ಗೂ ಹೋಗಕ್ಕೂ ಮುಂಚೆ ಸುಮ್ಮನೆ ಇಟ್ಟಿದ್ದು, ಅದು ಹಂಗೆ ಕ್ಯಾರಿ ಆಯ್ತದು. ಈಗೇನು ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ, ಯಾಕೆಂದ್ರೆ ಮುಂಗಾರು ಮಳೆ ಆದ್ಮೇಲೆ ಅವರು ಇಟ್ಟ ಸಿನಿಮಾ ಮಾಡಿದ ಸಿನಿಮಾ ಎಲ್ಲ ಸೂಪರ್ ಹಿಟ್. ಒಬ್ಬ ನಟಂದು ಒಂದೇ ಟೈಮಲ್ಲಿ 3 ಸಿನಿಮಾ ನಡೀತಾ ಇತ್ತು. ಬ್ಯಾಕ್ ಟು ಬ್ಯಾಕ್ ಅಲ್ಲ, ನೋ ಬ್ಯಾಕ್ ಟು ಬ್ಯಾಕ್ ಅಲ್ಲ, ಒಂದೇ ಟೈಮಲ್ಲಿ MG KG ರೋಡ್ ಅಲ್ಲಿ ಸಂತೋಷ್ ಥಿಯೇಟರ್ ಅಲ್ಲಿ ಮುಂಗಾರು ಮಳೆ, ಸಾಗರ್ ಥಿಯೇಟರ್ ಅಲ್ಲಿ ಮುಂಗಾರು ಮಳೆ, ಸಂತೋಷ್ ಅಲ್ಲಿ ಇದು, ಅಪರ್ಣದಲ್ಲಿ ಹುಡುಗಾಟ, ಇದು ಚೆಲುವಿನ ಚಿತ್ತಾರ. ಸೊ ಹಂಗ್ ನಡೀತಾ ಇತ್ತು. ಅದು ಗೋಲ್ಡನ್ ಟೈಮ್, ಅದು ಹಂಗೆ ಅದು. ಸೊ ಈಗ ಏನಾಗೋಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರು. ಅಪ್ಪು ಸರ್ಗೆ ಪವರ್ ಸ್ಟಾರ್ ಹೆಂಗೆ, ಅದಕ್ಕೊಂದು ಟೈಟ್ಲ್ ಇರ್ಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಒಳ್ಳೆ ಹುಡುಗ. ಇವ್ರು ಇದು ಯಾವ್ದೋ ಸ್ಟಾರ್ ನಾನು ಎತ್ಕೊಳ್ಳೋಕಾಲ, ಇದೆಲ್ಲ ದೊಡ್ಡವ್ರು ತಗೊಬಿಟ್ಟವ್ರೆ. ಗೋಲ್ಡು ಚಿನ್ನ ಎಲ್ಲವೂ ತಗೊಬಿಟ್ಟವ್ರೆ. ಯಾವ್ದು ಹುಡ್ದೈತ್ ನೋಡೋದು, ಇದು ಒಳ್ಳೇದೇ ಅಲ್ವಾ, ನನಗ್ ಸೂಟ್ ಆಗುತ್ತೆ ಅಂತ ಇಟ್ಕೊಂಡೆ, ಹಂಗೆ ನಡ್ಕೊಂಡೋಯ್ತು. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಕೋತೀರಾ ಒಳ್ಳೆ ಹುಡುಗ ಅನ್ನೋ ಒಂದು ಪದಕ್ಕೆ? ನೀವ್ ಯಾವ ಆಂಗಲ್ ಹೇಳ್ತೀರಿ, ಯಾವ ವಿಚಾರದಲ್ಲಿ? ಎಲ್ಲಾ ವಿಚಾರ, ಎಲ್ಲ ಒಂದು ಗುಣಗಳಾಗಿರ್ಬೋದು, ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ನೀವ್ ನಡ್ಕೊಳ್ಳೋ ರೀತಿ, ನೀವ್ ಬಿಹೇವ್ ಮಾಡೋ ರೀತಿ, ಕ್ಯಾಮ್ರಾ ಇರೋ ರೀತಿ. ಆಫ್ ಕ್ಯಾಮ್ರಾ ನಾನು ಕರೆಕ್ಟ್ ಆಗಿದ್ದೀನಿ ಆಕ್ಚುಲಿ. 10/10 ಒಳ್ಳೆ ಹುಡುಗನ? 10 ಔಟ್ ಆಫ್ 10. ಓ ಸೂಪರ್, ಕಾನ್ಫಿಡೆನ್ಸ್ ಮೆಚ್ಚಬೇಕು. ಲವ್ ಯುವರ್ ಸೆಲ್ಫ್. ಸಿ ನೆಕ್ಸ್ಟ್ ಕೃಷ್ಣ ಹೇಳೋರ್ಲ, ಆತ್ಮಾತ್ಮಂ ಗಿರಿಜಾಮತಿ ಪರಿಜನಾ ಪ್ರಾಣಃ ಶರೀರಂ ಗೃಹಂ ಅಂತ. ನಮ್ಮ ದೇಹವನ್ನ ಆತ್ಮವನ್ನ ನಾವು ಪ್ರೀತಿಸ್ಬೇಕು ಅಂತ ಕೃಷ್ಣ ಹೇಳಿದಾರಲ್ಲ. ಆನ್ ಕ್ಯಾಮ್ರಾ ಎಷ್ಟು ಕೊಡ್ಕೋತೀರಾ 10/? ಆನ್ ಕ್ಯಾಮ್ರಾ ಆಕ್ಚುಲಿ ನಾನು ಪ್ರೆಸೆಂಟ್ ಮಾಡ್ಕೊಂಡ್ರಲ್ಲಿ ಸೋತಿರ್ಬೋದು ಕೆಲವೊಂದ್ ಕಡೆ. ಒಂದೊಂದ್ಸಲ ಟ್ರಾಲ್ ಅದು, ಇನ್ನೊಂದ್ಸಲ ಕಾಂಟ್ರವರ್ಸಿಗೆ ತಿರುಗುತ್ತಲ್ಲ ಅದು. ಅದು ಏನಾಗುತ್ತೆ ಅಂದ್ರೆ ತಿರುಗಿಸೋದು, ಅದಾಗಲ್ಲ, ಅದು ಮಾಡೋದು ಒಂದಷ್ಟು ಸೋಷಿಯಲ್ ಮೀಡಿಯಾಗ ಅದರದೇ. ಈಗ ಏನ್ ದೇವ್ರಿಗೂ PR ಬೇಕಾಗಿದ್ದಾರೆ. ಈಗ ದೇವ್ರಿಗೂ ಮಾರ್ಕೆಟಿಂಗ್ ಮಾಡಕ್ ಬೇಕಾಗಿದೆ. ಈ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಒಳ್ಳೇದಾಯ್ತೆ, ಇಲ್ಲಿ ಪೂಜೆ ಮಾಡಿ. ಸೊ ಹಿಂಗಾಗಿದೆ ಅಂದಾಗ ನಾನು ನೀವು ಇಷ್ಟರವರು. ಸೊ ಅದರಿಂದ ಯಾರು PR ಟೀಮ್ ಇಟ್ಕೊಳಲ್ವೋ, ಯಾರು ಅಗ್ರೆಸಿವ್ ಆಗಿ ನೋಡ್ತಾರೋ ಅವ್ರಿಗೆ ಒಂದಷ್ಟು ಡ್ಯಾಮೇಜಸ್ ಇರುತ್ತೆ. ಸೊ ನೀವು ಅದು ತಗೋಬೇಕು, ತಗೊಳ್ದೇನೆ ಮುಂದಕ್ತೀನಿ ಅಂದ್ರೆ ಆಗಲ್ಲ. ನಡೀತಾ ಇದೆ. ಅಲ್ಲ, ಆಫ್ ಕ್ಯಾಮ್ರಾದಲ್ಲಿ 10ಕ್ಕೆ 8-7 ಕೊಡ್ಕೋತೀರಾ ಒಳ್ಳೆ ಹುಡುಗ ಅಂದ್ರೆ? ಆಫ್ ಕ್ಯಾಮ್ರಾ ಅಲ್ಲ? ಎಸ್ ಅಲ್ಲ, ಸಾರಿ, ಆನ್ ಕ್ಯಾಮ್ರಾ. ಆಫ್ ಕ್ಯಾಮ್ರಾ ಹೇಳಿದ್ರೆ 10ಕ್ಕೆ 10 ಕೊಡ್ತೀನಿ. ಆನ್ ಕ್ಯಾಮ್ರಾ ನೀವೇ ಕೊಡಿ. ಆನ್ ಕ್ಯಾಮ್ರಾ ನೋಡಿದವ್ರು ಕೊಡ್ಬೇಕು, ನಾನು ಕೊಟ್ಕೊಡಿ. ಅದಕ್ಕೆ ನಾನು 7-8 ಅಂತ. ಆಯ್ತು, ಸಾಕು ಬಿಡಿ. ಇನ್ನು 2 ಮಾರ್ಕ್ಸ್ ಯಾವಾಗ ತಗೋತೀರಾ? ಪ್ರಯತ್ನ ಮಾಡ್ತೀನಿ. ಓಕೆ, ಸರಿ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಬಂದ್ಬಿಡಿ. ಇಷ್ಟೊತ್ತಕ್ಕೆ ಎಲ್ಲಿದ್ರಿ? ಬನ್ನಿ ಮತ್ತೆ. ಹಂಗೆ ಆನ್ ದ ವೇ. ಸಿ, ಫಸ್ಟ್ ಗೊರಗುಂಟೆಪಾಳ್ಯ, ಆಮೇಲೆ ತುಮಕೂರು ರೋಡ್, ಆಮೇಲೆ ನೆಲಮಂಗಲ, ಹಿಂಗೆ ಅಲ್ವಾ ಸರ್? ಬೆಂಗಳೂರಿಂದ ಆಚೆ ಹೋಗ್ಬೇಕಾದ್ರೆ ಹೋಗೋದು. ನೀವು ಗೊರಗುಂಟೆಪಾಳ್ಯಕ್ಕೆ ಹೋಗೋದೇ ಕಷ್ಟ, ಇಲ್ಲಿಂದ ಹೆವಿ ಟ್ರಾಫಿಕ್. ಗೊರಗುಂಟೆಪಾಳ್ಯ ಸಿಗ್ನಲ್ ದಾಟೋದೇ ಕಷ್ಟ. ಫಸ್ಟ್ ಅದಕ್ಕೆ ಬಂದ್ಬಿಡಿ, ಇನ್ನು ಅಲ್ಲೇ ಇದ್ರೆ. ಸರ್, ಈಗ ಮೇಜರ್ ಡಿಸ್ಕಷನ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್. ಆ ಬಿಗ್ ಬಾಸ್ ಅಂದ್ರೆ ಯಾರು ನೆನಪಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಪ್ರಥಮ್ ಅನ್ನೋ ಹೆಸರು ಮಾತ್ರ ಅದೊಂಥರ ಚಾಲ್ತಿಯಲ್ಲಿರುವಂತ ಹೆಸರು. ಅದು ಈಗ ಅಂತಲ್ಲ, ಸುಮಾರು 10 ವರ್ಷದ ಹಿಂದಿನ ಮಾತುಕತೆ ಆಡೋಣ. ನೀವೀಗ ಹಿಂಗ್ ಹೇಳ್ತೀರಲ್ವಾ, ಇದರಿಂದ ಎಷ್ಟು ಸತ್ಯ ಎಷ್ಟೋ ಜನಕ್ಕೆ ಗೊತ್ತು. ಬಟ್ ಒಂದು ಸಮಸ್ಯೆ ಏನು ಅಂತ ಹೇಳ್ತೀನಿ. ಇವ್ರಿಗಿನ್ ಚೆನ್ನಾಗಾಡೋ ತುಂಬಾ ಜನ ಇದ್ದಾರೆ ಅಂತ ಹಾಕ್ತಾರೆ, ನನ್ಗೆಲ್ರೂ ನಾನು ಗೌರವಿಸ್ತೀನಿ. ಬಟ್ ಒಂದ್ ಸತ್ಯ ಹೇಳ್ತೀನಿ ಕೇಳಿ, ನಮ್ಮ ಸೀಸನ್ ತುಂಬಾ ಅದ್ಭುತವಾದ ಸೀಸನ್. ಯಾಕೆ ಅಂದ್ರೆ ನೆನಪಿಟ್ಕೊಳ್ಳಿ, ನಮ್ ಸೀಸನ್ ಪ್ರತಿ ಓಟ್ಗೆ 3 ರೂಪಾಯಿ ಇತ್ತು. ಪ್ರಥಮ್ ಗೆಲ್ಬೇಕು ಅಂದ್ರೆ ಜನ 3 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ಆಯ್ತಾ? ಫೈನಲ್ಸ್ 6 ರೂಪಾಯಿ ಇತ್ತು. ನನ್ನ ಗೆಲ್ಸಕ್ಕೆ ಜನ 14 ಲಕ್ಷ ಲೀಡಲ್ಲಿ ಗೆಲ್ಸವ್ರೆ. ಕರೆಕ್ಟ್, ಓಟು ಲೀಡು. ಅರ್ಥ ಆಯ್ತಾ? ಸೊ ಲೀಡ್ ಅಂದ್ರೆ ನಾನು ತಗೊಂಡು ಓಟು ಎಲ್ಲ ಸೇರೋದು ಒಂದು 25-30 ಲಕ್ಷ ತನಕ ಓಟ್ ಬಂತು ಅಂದ್ರೆ ಇಂಟು 6 ರೂಪಾಯಿ ಎಷ್ಟಾಯ್ತು? ನನ್ ಗೆಲ್ಸಕ್ ಜನ 1.5 ಕೋಟಿ ಖರ್ಚು ಮಾಡೋರು. ಆ ಟೈಮ್ಗೆ 1.5 ಕೋಟಿ ಜನ ಕೈಯಿಂದ ಕೊಟ್ಟರದ್ ನನಗೆ ಪ್ರಥಮ್ ಗೆಲ್ಲಿ ಅಂತ. ನನಗೆ ಅದ್ ಸಾಕು. ಈಗಿನ ತರ ಊಟ ಟಕ್ 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 ಜಿಯೋದಲ್ಲಿ ಹಂಗಲ್ಲ. ನಮ್ದು ಆರ್ಗ್ಯಾನಿಕ್ ಆಗಿ ಜನ ಇಷ್ಟಪಟ್ರು. PR ಅಂತ ಇರಲಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಪ್ರತಿಯೊಂದು ಆಟದ ಬೈಕನ್ನು ಮಜಾ ಮಾಡಿದ್ರು ಜನ. ಆಮೇಲೆ ನಮ್ಮ ಸೀಸನ್ ಇದ್ದವ್ರು ಎಂತೆಂತ ಅದ್ಭುತ ಕಲಾವಿದ್ರು. ಶಾಲಿನಿ ಮೇಡಮ್ ಕಿರುತೆರೆ ಸ್ಟಾರ್ ಅವರು. ಮೊದಲನೇದು ಹಾಸ್ಯ ಸೀರಿಯಲ್ 1000 ಎಪಿಸೋಡ್ ಮಾಡ್ತು. ಯಾವುದು? ಪಾಪ ಪಾಂಡು. ಅಲ್ಲಿದ್ದವರು. ಇನ್ನು ಮಾಳವಿಕಾ ಮೇಡಮ್, ಅವ್ರದ್ದೇ ಆದ ಚಾರ್ಮ್ ಇಟ್ಕೊಂಡ್ ಬಂದವರು. ಇದಲ್ಲದೆ ಇನ್ನು ಯಾರು? ಮೋಹನ್ ಅವರು, ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು, ಇವೆಲ್ಲ ಸಿಲ್ವರ್ ಜುಬ್ಲಿ ಸಿನಿಮಾ, ಇವೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನು ರೇಖಾ ಮೇಡಮ್, ಕನ್ನಡದ 2 ಸೂಪರ್ ಸ್ಟಾರು. ಅವ್ರ ಮೊದಲನೇ ಸಿನಿಮಾಗೆ ಇವರೇ. ನೀವು ಅವ್ರ ಸ್ಟಾರ್ ನ ನೆನ್ಸ್ಕೊಳಕ್ ಆಗದೇ ಇಲ್ಲ ಇವ್ರು ಇಲ್ದೆ. ಹೌದು, ಮೆಜೆಸ್ಟಿಕ್ ಮತ್ತೆ ಇದು ಸ್ಪರ್ಶ, 2 ಸಿನಿಮಾದಲ್ಲಿ ಇವ್ರಿಲ್ಲದೆ ಹೆಂಗೆ ಇಮ್ಯಾಜಿನ್ ಮಾಡ್ಕೋತೀರಾ? ಸೊ ಅವ್ರ ಎಲ್ಲರ ಜೊತೆ ಇದ್ದು ಆಡಿ ಗೆದ್ದು ಬಂದೆ, ಜನ ಆಶೀರ್ವಾದ ಮಾಡಿದ್ರು. ನೀವು ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ನೋಡಿ, ಎಲ್ಲಾದ್ರೂ ಬಿಗ್ ಬಾಸ್ ವಿನ್ನರ್ ಅಂತ ಹಾಕೊಂಡಿದ್ದೀನ? ಇಲ್ಲ. ಯಾಕೆಂದ್ರೆ ಅದು ನಾನ್ ಗೆದ್ದಿಲ್ಲ, ಜನ ಗೆಲ್ಸಿರೋದು. ನಾನು ಯಾವಾಗ ಗೆಲ್ತೀನೋ ಅವಾಗ ನಾನು ಹಾಕೋಬೇಕು, ನಾನ್ ಗೆದ್ದಿದ್ದೀನಿ ನೋಡಪ್ಪ ಅಂತ. ಜನ ಕೊಟ್ಟಿರೋದು ನನ್ನ ಸ್ವಾರ್ಥಕ್ಕೆ ನಾನು ಹೆಂಗ್ ಇಟ್ಕೊಳ್ಳಿ? ನಾನ್ ಗೆದ್ದೇ ಇಲ್ಲ.
ಸೊ ಕೆಲವರು ಹಾಕೊಳ್ತಾರೆ ನನ್ನ ಕಂಟೆಸ್ಟೆಂಟ್ ಅಂತ. ಇದು ನನ್ನ ಗೆಲುವಲ್ಲ, ಕನ್ನಡಿಗರ ಗೆಲುವು. ಮಾತು ಸತ್ಯ ಆಯ್ತಾ? ಅತ್ಯದ್ಭುತ ಡೈಲಾಗ್ ನೋಡಿ ಅದು. ಆ ಡೈಲಾಗ್ 10 ವರ್ಷ ಆದ್ಮೇಲೆ ನೆನಪಿಸ್ಕೋತೀವಿ, ಪ್ರಥಮ್ ಅಂತ ಬಂದಿದ ತಕ್ಷಣನೇ ಮುಂದ್ಗಡೆ. ಸೊ ಅಷ್ಟ್ರ ಮಟ್ಟಕ್ಕೆ ರಿಜಿಸ್ಟರ್. ಪ್ರತಿ ವೀಕೆಂಡ್ ಅದನ್ನ ಎತ್ತಿ ನೀವು ಹೇಳ್ತಾ ಇದ್ದಂತ ರೀತಿ ಇದೆಯಲ್ಲ, ಸೂಪರ್ ಕೂಲ್ ಅದು. ನಿಮಗೆ ದಟ್ ಯಾವಾಗ್ಲೂ ಅದನ್ನ ಸುದೀಪ್ ಸರ್ ಬಹಳ ಪ್ರೀತಿಯಿಂದ ಹೇಳೋರು ಅದನ್ನ. ಪ್ರಥಮ್ ಬಿಗ್ ಬಾಸ್ಗೋಸ್ಕರನೇ ಪ್ಲಾನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದು ಪೀಸ್ ನೀವು ಅಂತ ನಂಗೆ ಹೇಳಿದ್ರು. ಇನ್ನೂ ನಗು ಬರುತ್ತೆ ಕೇಳಿದಾಗ, ಸ್ಟಾರ್ಟಿಂಗ್ ಯಾಕೆ ಹಿಂಗ್ ಅನ್ಬಿಟ್ರು ಅಂತ. ಬಟ್ ಆಕ್ಚುಲಿ ಆಮೇಲೆ ನಮ್ಮ ಸೀಸನ್ ಇಂದ ಜನಕ್ಕೆ ಕನೆಕ್ಟ್ ಆಯ್ತು. ಅಲ್ಲಿ ತನಕ ಇತ್ತು ಶೋ. ನನಗಿಂತ ಚೆನ್ನಾಗಿ ಎಲ್ಲರೂ ಆಡಿದ್ದಾರೆ. ಯಾರು ಶ್ರುತಿ ಮೇಡಮ್ ಮಾಡಿದ್ದಾರೆ ಎಲ್ಲರೂ. ಬಟ್ ನಮ್ಮ ಸೀಸನ್ ಜನಕ್ಕೆ ಚೆನ್ನಾಗಿ ಕನೆಕ್ಟ್ ಆಗೋಯ್ತು. ಅಲ್ಲಿಂದ ಭವಿಷ್ಯ ನಮ್ಗೆ ಶುರು ಆಯ್ತ್ರಿ. ಹಂಗ ಅನ್ಕೋಬೇಕು ಅಷ್ಟೇ. ಎಸ್ ಸರ್, ಇವಾಗ ಒಂದು ಸಿಂಪಲ್ ಕ್ವೆಶನ್ ಏನು ಅಂತಂದ್ರೆ, ಈಗ ಏನಾದ್ರು ಸೀಸನ್ 10 ಆದ್ಮೇಲೆ ಬಿಗ್ ಬಾಸ್ ನ ಒಂದು ಚಾರ್ಮ್ ಯಾವ ರೀತಿ ಬದಲಾಯ್ತು ಅಂತ ನಾವೆಲ್ಲ ನೋಡಿದೀವಿ. ಇದು ಡಿಜಿಟಲ್ ಚಾರ್ಮ್. ಇದು ನಿಮ್ಗೆ ಆರ್ಗ್ಯಾನಿಕ್ ರೀಚ್ ಅನ್ನೋದು ನಮ್ದು ಪ್ರತಿದಿನ. ಬಟ್ ನನ್ನ ಕ್ವೆಶನ್ ಏನು ಅಂತ ಅಂದ್ರೆ, ಸೀಸನ್ 10 ನಂತರ ಯಾವುದೇ ಸೀಸನ್ ಬಂದಿದ್ರು ಪ್ರಥಮ್ ಈಗ ಅದೇ ಗೆಲುವು ಸಿಗ್ತಾ ಇತ್ತಾ ಅನ್ನೋದು ನಂದೊಂದು ಪ್ರಶ್ನೆ ಇದೆ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಜನ ಹೆಂಗ್ ನೋಡ್ತಿರೋ ಅಂತ. ಈಗ ಏನಾಗಿದೆ ಗೊತ್ತಾ, PR ಮ್ಯಾಟರ್ ಆಗುತ್ತೆ. ಹೋಗೋದಕ್ಕಿಂತ ಹೆಚ್ಚಾಗಿ ಒಬ್ಬ PR ಇಟ್ಕೊಂಡು ಹೋಗ್ಬೇಕು. PR ಇಲ್ಲದೆ ನೀವು ಏನೂ ಮಾಡಕ್ಕಾಗಲ್ಲ ಈಗಿನ ಪರಿಸ್ಥಿತಿ. ಹೌದು, ಮಿನಿಮಮ್ ತಿಂಗಳಿಗೆ 3-4 ಲಕ್ಷ ಖರ್ಚು ಮಾಡ್ಬೇಕು. 2ರಿಂದ 3-4 ಲಕ್ಷ ಮಿನಿಮಮ್ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಸಕ್ಕೆ, ಕಾಮೆಂಟ್ ಹಾಕ್ಸಕ್ಕೆ. ಈಗ ಇದಂಗ ಆಗಿದೆ. ಬಿಗ್ ಬಾಸ್ ಅಲ್ಲಿ ಬರೋ ದುಡ್ಡೆಲ್ಲ PR ಗೆ ಕೊಡೋದು ಖಂಡಿತ ಕೊಡದೆ ನೀವು. ಅದು ಏನಾಗುತ್ತೆ ಗೊತ್ತಾ, ಅದು ಯಾವಾಗ ನಿಮ್ಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ ಈವೆಂಟ್ಸ್ ಗಳಿಗೆ ಹೋಗ್ತಾರಲ್ಲ, ಅಲ್ಲಿ ದುಡ್ಡು ಬರುತ್ತೆ. ಇದು ನಿಮ್ಮ ಗೌರವಕ್ಕೆ ನಾವು ಕೊಡ್ತಾರ ಟ್ಯಾಕ್ಸ್ ತರ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಲ್ಲ, ಈ ಕಾಮೆಂಟ್ಸ್ ಟ್ಯಾಕ್ಸ್ ಕಟ್ಬೇಕು. ಈ ಸೀಸನ್ ಅಂತೂ ಎಲ್ಲ ಪೇ ಮಾಡಿ ಕಾಮೆಂಟ್ ಅಂದಾಗ ಬೇಜಾರಾಗುತ್ತೆ. ಆರ್ಗ್ಯಾನಿಕ್ ಆಗಿ ನನ್ನ ಯೋಗ್ಯತೆ ಇದು ಅಂತ ನಾವು ಗಳಿಸ್ಬೇಕು. ಪೇ ಮಾಡಿ ಕಾಮೆಂಟ್ ಅಂದ್ರೆ ಅದು ಏನಾಗ್ತಾ ಇದೆ ಅಂದ್ರೆ ಏನು, ಈ ಆಮೇಲೆ ಪ್ರಾಮಾಣಿಕವಾಗಿ ನೋಡೋರು ಇರ್ತಾರೆ ಗೊತ್ತಾ, ಸೈಲೆಂಟ್ ಆಗಿರ್ತಾರೆ. ನಿಮ್ಗೆ ಮಾಡೋ ಕೆಲಸ ಮಾಡ್ತಾರೆ, ಸೈಲೆಂಟ್ ಆಗಿ ನೋಡ್ತಾರೆ, ಶೋ ನೋಡ್ತಾರೆ, ಡಿಸಿಷನ್ಗೆ ಏನ್ ಬೇಕು ಒಂದು ವೋಟ್ ಹಾಕ್ತಾರೆ, ವೋಟ್ ಹಾಕ್ಬಿಟ್ಟು ಸುಮ್ಮನೆ ಇರ್ತಾರೆ. ಈ ಸೋಷಿಯಲ್ ಮೀಡಿಯಲ್ಲಿ ಏಜೆನ್ಸೀಸ್ ಶುರು ಆಗ್ಬಿಟ್ಟಿದೆ. ಈ ಏಜೆನ್ಸೀಸ್ ಹಂಗೆ ವರ್ಕ್ ಆಗುತ್ತೆ. ಅದು ಅವ್ರವ್ರ ಇಷ್ಟ. ನಾವು ಯಾರು ಅದನ್ನ ಬೇಡ ದೂಷಣೆ ಮಾಡಕ್ಕೆ. ಈಗ PR ಇಲ್ಲದೆ ಏನೂ ನಡೆಯಲ್ಲ. ದೇವರಿಗೂ ಮಾರ್ಕೆಟಿಂಗ್ ಬೇಕಾಗಿದೆ. ಭಗವಂತ ಅಂತ ಇದ್ರಲ್ಲ, ರಾಮ ಹುಟ್ಟಿದ್ನ ಅಂತ ಕೇಳೋ ದೇಶ ಇದು. ರಾಮ ಹುಟ್ಟಿದ್ನ ಈ ದೇಶದಲ್ಲಿ ಪ್ರೂಫ್ ಏನು ಅಂತ ಕೇಳ್ತಾರೆ. ಇವ್ರಿಗೆ ಪ್ರೂಫ್ ಕೊಡಕ್ಕೆ ರಾಮ ಬಂದು ಪ್ರೂಫ್ ಕೊಡ್ಬೇಕಾ? ಸೊ ಹಂಗಿದೆ. ಇಂಥ ದೇಶದಲ್ಲಿ ಎಲ್ಲದಕ್ಕೂ ಮಾರ್ಕೆಟಿಂಗ್ ಬೇಕು. ಈಗ ನಾನು ಒಳ್ಳೆಯವನು ಅಂತ ಹೇಳ್ಕೊಳಕ್ಕೆ ಈಗ ನನಗೂ ಈಗ ಏನಂತ ಗೊತ್ತಾ ಸರ್, ನಿಮ್ಮನ್ನ ತೀರಾ ಪಾಸಿಟಿವ್ ಆಗಿ ಬಿಲ್ಡ್ ಮಾಡಿ ಅದಕ್ಕೊಂದು ಎಮೋಷನಲ್ ಮ್ಯೂಸಿಕ್ ಹಾಕಿ ನೀವು ಬರ್ತಾ ಇದ್ದಂಗೆ ಅದಕ್ಕೊಂದು ಚಂದ್ರ ಚೂಡಮಣಿ ವಜ್ರ ರಾಮಮಣಿ ಅದಾಗ್ತೀರಿ, ವಜ್ರ ಬಲ್ಲಾಳ ರಾಯ ಆ ಸಾಂಗ್ ಹಾಕ್ತೀವಿ ಸರ್. ನನಗೆ ಯಾವಾಗ ಗೊತ್ತಾ ಬೇಜಾರು, ಯಾವುದೋ ಇನಾಗ್ರೇಷನ್ಗೆ ಹೋಗ್ತೀನಿ, ನನಗೆ ಹೋದಾಗ ಕೋಟಿಗೊಬ್ಬ ಸಾಂಗ್ ಹಾಕ್ತಾರೆ. ನಾನು ಅವ್ರಿಗೆ ಬೈದೆ. ಫಸ್ಟ್ ಆಫ್ ಆಲ್ ಯಾಕೆ ಸರ್ ಅಂದರು. ಫಸ್ಟ್ ಆಫ್ ಆಲ್ ನೀವು ಇದು ಮಾಡ್ತಿರ್ ತಪ್ಪು. ವಿಷ್ಣುವರ್ಧನ್ ಅನ್ನೋ ನಟ 40 ವರ್ಷ ತಗೊಂಡ್ರಿ ಕೋಟಿಗೊಬ್ಬನ ಹೆಸರು ತೊಳಕ್ಕೆ, ಸಿಂಹಾದ್ರಿಯ ಸಿಂಹನ ಹೆಸರು ತೊಳಕ್ಕೆ. ನಾನು ಬರ್ತೀನಿ, ಇನ್ಯಾವನೋ ಒಬ್ಬ ಗೋಲ್ಡ್ ಗಿಡ್ ಹಾಕೊಂಡು ಹೋಯ್ತು ಹಿಂಗೆ ಬರ್ತನಿಗೆ, ಅವನಿಗೆ ಸಾಹಸ ಸಿಂಹ ಅಂತ ಸಾಂಗ್ ಹಾಕ್ತಾರೆ. ಇವತ್ತು ಆ ಸಾಂಗ್ ಟೈಟಲ್ ತಳಕ್ ವಿಷ್ಣು ಸರ್ 40 ವರ್ಷ ಕಷ್ಟಪಟ್ಟಿದ್ದಾರೆ. ಯಾಕೆ ವಿಷ್ಣುವರ್ಧನ್ ಅವ್ರಿಗೆ ಇನ್ನೂ ಸಮಾಧಿ ಕೊಡಕ್ಕಾಗ್ತಿಲ್ಲ ಗೊತ್ತಾ? ಬಿಕಾಸ್ ಆಫ್ ದಿಸ್ ರೀಸನ್. ಇಂಥ ಕಾರಣಗಳೇ. ಈಗ ಏನಂದ್ರೆ ನೆನ್ನೆ ಮೊನ್ನೆ ಬರ್ತಾರೆ ಯಾರಿಗೂ ಅವ್ರಿಗೆ ಆ ಸಾಂಗ್ ಹಾಕ್ತಾರೆ. ವಿಷ್ಣು ಸರ್ 40 ವರ್ಷಗಳ ಕಾಲ ಅವಮಾನಗಳು, ಯಾತನೆಗಳು, ಕಷ್ಟಗಳೆಲ್ಲ ನೋಡಿ. ಅಲ್ಲ, ನಾವು ಅವ್ರಿಗೆ ತಮಿಳ್ ಒಬ್ಬ ಹಾಸ್ಯ ನಟನ್ಗೆ ಪದ್ಮ ಪ್ರಶಸ್ತಿ ಕೊಡ್ತಾರೆ. ನಮ್ಮಲ್ಲಿ ಶ್ರೇಷ್ಠ ನಟನ್ಗೆ ಪದ್ಮಶ್ರೀ ಬೇಡ, ಇರೋಕ್ಕೊಂದು ಜಾಗ ಕೊಡಕ್ಕಾಗ್ತಿಲ್ಲ ಸತ್ ಮೇಲೆ. ಅವ್ರಿಗೊಂದು ಅರ್ಥ ಆಯ್ತಲ್ಲ. ಈಗಲೂ ಹೋರಾಟ, ಸಮಾಧಿ ವಿರುದ್ಧ ಸರ್ಕಾರಕ್ಕೆ ಹೋಗ್ತಾರೆ, ಮನವಿ ಪತ್ರ ಕೊಡ್ತಾರೆ. ಇಂಥ ದುರಂತ ವ್ಯವಸ್ಥೆಯಲ್ಲಿ ನಾವಿದೀವಿ. ಇಲ್ಲಿ ಏನಂದ್ರೆ ವ್ಯಕ್ತಿ ಪೂಜೆ ನಡೆಯುತ್ತೆ. ಈಗ ಯಾರ್ದು PR ಚೆನ್ನಾಗಿರುತ್ತೋ, ಈಗ ಯಾಕಂದ್ರೆ ವಿಷ್ಣು ಸರ್ ಯಾವ PR ಮಾಡ್ಲಿಲ್ಲ, ಅದಕ್ಕೆ ಅವ್ರ ಹಿಂದೆ ಯಾರು ಬರ್ತಾ ಇಲ್ಲ. ವಿಷ್ಣುವರ್ಧನ್ ಅವರು ಕೂಡ ನೋಡಿ, ಈಗ ಅವರು ಇದ್ದು PR ಮಾಡಿ ಆ ಕಾಲದಲ್ಲಿ ಇದ್ದು ಅವರೇನ ರೀಜನರೇಷನ್ ಇದ್ದೀರಿ. ಇದೇ ನಿಮ್ಗೊಂದು ಶಾಕಿಂಗ್ ಹೇಳ, ಮಹಾತ್ಮ ಗಾಂಧಿ ನಿಮ್ ನೋಟಲ್ಲೆಲ್ಲ ಇರ್ತಾರಲ್ಲ, ಆ ಗಾಂಧಿ ಕೂಡ ಇವತ್ತು ಎಲೆಕ್ಷನ್ ನಿಂತ್ಕೊಂಡ್ರೆ 10 ಕೋಟಿ ಬೇಕು ಎಲೆಕ್ಷನ್ಗೆ. ಜಿಲ್ಲಾ ಪಂಚಾಯತಿಯಲ್ಲಿ ನಿಂತ್ಕೊಂಡ್ರೆ, MLA ನಿಂತ್ಕೊಂಡು 20 ಕೋಟಿ ಬೇಕು. ಅದೇ ಸರ್, ನಾವು October 2 ಬಂತು ಅಂದ್ರೆ ಗಾಂಧಿ ಜಯಂತಿಗೀಗ ಹ್ಯಾಪಿ ಬರ್ಡೇ ಗಾಂಧಿ, ಜನ್ಮದಿನದ ಶುಭಾಶಯಗಳು ಗಾಂಧಿ. ಆದ್ರೆ ಅದನ್ನೆಲ್ಲ ಬೇರೆ ರೀತಿನೇ ಆ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಚಾರ್ಮ್ ಅನ್ನೋದೇ ಬದಲಾಯಿಸುವ ಟೀಮ್ ವರ್ಕ್ ಮಾಡುತ್ತೆ. ನಿಮ್ಗೆ ಎಲ್ಲವೂ ಅಷ್ಟೇ, ಸಿನಿಮಾ, ಸೆಲೆಬ್ರಿಟೀಸ್, ಪೊಲಿಟಿಕ್ಸ್, PR ಇಲ್ಲದೆ ನಡೆಯೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಹೆಂಗೆ ಗೊತ್ತಾ, ನಾನೀಗ ಒಂದೆಲ್ಲೋ ಹೋಗ್ತಾ ಇರ್ತೀನಿ, ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ, ರೋಡ್ ಸೈಡಲ್ಲಿ ಸೀಬೆಂಡ್ ಮಾರ್ತಿರ್ತಾರೆ. ಈಗ ಹೆಂಗಾಗಿದೆ ಗೊತ್ತಾ, ಹೋಗ್ಬೇಕಾರೆ ಕಡಿಲ್ಸ್ ಅಲ್ಲೋಗಿ ಮಾಡ್ತೀನಿ, ಅವ್ನ ಕಾರ್ ಹಿಡಿದು ಸೀಬೆಂಡ್ ವಾವ್ ಹಿ ಸೋ ಸಿಂಪಲ್ ಅಂತ ಅದಕ್ಕೊಂದು ಮ್ಯೂಸಿಕ್ ಹಿಂಗಾಕಿ ಆ ವಿಡಿಯೋನ 10 ಟ್ರಾಲ್ ಪೇಜಿಗೆ ಕರೆಸ್ತಾರೆ.
ಅಲ್ಲಿ ವಿಡಿಯೋನ ಹಾಕ್ಬಿಟ್ಟು ವಾವ್ ಎಂತ ಸಿಂಪಲ್ ಈ ತರ ಆಗಿದೆ. ಜನ ನಾವು ನಂಬಿಸ್ತೀವಿ, ಜನ ನಂಬ್ತಾರೆ, ಅವರ ನಂಬಿಕೆ ನಮಗೆ ಬಿಸ್ನೆಸ್ ಆಗಿದೆ. ಇದು ಯಾವುದೋ ಮಾಡದೆ ಆರ್ಗ್ಯಾನಿಕ್ ಆಗಿ 8-9 ವರ್ಷ ಆರಾಮಾಗಿ ಊಟ ಮಾಡ್ಕೊಂಡಿದೀನಿ. ನನಗೆ ಸಿಕ್ಕಿರೋದು ಬಹಳ ದೊಡ್ಡ ಗೆಲುವು. ಇಲ್ಲ, ಅದು ಖುಷಿ ವಿಚಾರ. ಬಿಕಾಸ್ ನೀವು ಹೇಳ್ದ ಹಾಗೆ ಆಗಿನ ಡಿಜಿಟಲ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆಗಿನ ಡಿಜಿಟಲ್ ಎರ ಬೇರೆ, ಈಗಿನ ಡಿಜಿಟಲ್ ಎರ ಬೇರೆ. ಪ್ರಾಬ್ಲಿ ಆಗ ಇದೇ ತರದ ಒಂದಷ್ಟು ಏನಂತಾರೆ ಹೈಪ್ ಮೂಮೆಂಟ್ಸ್ ಇತ್ತು ಅಂತಂದ್ರೆ ಪ್ರಾಬ್ಲಿ ಇನ್ನೂ ರೀಚ್ ಆಗೋ ಚಾನ್ಸಸ್ ನೀವು ಜಾಸ್ತಿ ಇರ್ತಿತ್ತು. ರೀಚ್ ಅಂದ್ರೆ ಆ ಲೆವೆಲ್ಲೇ ರೀಚ್ ಸಿಕ್ಕಿದೆ. ನಾನು ಕೇಳಿದ ಒಂದು ಪ್ರಶ್ನೆ ನೀವು ಇನ್ನೂ ಅದೇ ಉತ್ತರ ಕೊಡ್ಲೇ ಇಲ್ಲ. ಹೇಳಿ. ನಮ್ಮಲ್ಲಿ ಒಬ್ಬ ಹಾಸ್ಯ ನಟಂಗೆ ಕೊಡ್ತಾರೆ, ಅಂದ್ರೆ ಪದ್ಮಶ್ರೀ, ಯಾರು ವಿವೇಕ್ ಅಂತ ತೀರ್ಕೊಂಡಿದೆ. ನಮ್ಮಲ್ಲಿ ಶ್ರೇಷ್ಠ ನಟಂಗೆ ಜಾಗನೇ ಕೊಡಕ್ ಆಗ್ತಿಲ್ಲ ಅಂದ್ರೆ ಅದಕ್ಕಿಂತ ಹೀನಾಯ ಪರಿಸ್ಥಿತಿ ಏನಿದೆ. ಈಗ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಬೇಕು, ವೇವ್ ಬಿಲ್ಡ್ ಮಾಡಬೇಕು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಎಲ್ಲವೂ ಅಷ್ಟೇ ಹಿಂಗ್ ಇಲ್ದೇ ಇರೋದನ್ನ ಇದೆ ಅಂತ ನಂಬಿಸ್ಬೇಕು. ಇದೆಲ್ಲ ನಂಬಿಸುವಾಗ ಇಂಥದ್ದು ನಡೀತಾ ಐತೆ, ಓಕೆ ಇದ್ರ ಬಗ್ಗೆ ನಾವು ಗಮನ ತಗೋಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಸಬೇಕು. ಈ ಮಟ್ಟದ ದುರಂತ ವ್ಯವಸ್ಥೆಯಲ್ಲಿ ಇದೀವಿ. ಓಕೆ, ಇವಾಗ ಬಿಗ್ ಬಾಸ್ ಆ ಟೈಮ್ಗೆ ಬೇರೆ ತರ ಇತ್ತು, ಬಿಗ್ ಬಾಸ್ ಈ ಟೈಮ್ಗೆ ಬೇರೆ ತರ ಇದೆ. ನೀವು ಕೂಡ ಆ ಬಿಗ್ ಬಾಸ್ಗೆ ಕಾಮನ್ ಮ್ಯಾನ್ ಆಗಿ ಎಂಟ್ರಿ ಕೊಡ್ತೀರಾ. ಈ ಬಿಗ್ ಬಾಸ್ ಅಂದ್ರೆ ಈಗ ಸೀಸನ್ ಏನ್ ಬರ್ತಾ ಇದೆ, ನೆಕ್ಸ್ಟ್ ಅಪ್ಕಮಿಂಗ್ ಸೀಸನ್, ಕಾಮನ್ ಮ್ಯಾನ್ಗೆ ಎಂಟ್ರಿ ಸಿಗ್ತಾ ಇದೆ. ಸೊ ಬೇಸಿಕಲಿ ಬಿಗ್ ಬಾಸ್ ಶುರು ಆಗಕ್ಕೂ ಇನ್ನು 3 ತಿಂಗಳಿದೆ ಅನ್ನುವಾಗ್ಲೇ ಆ ಹೈಪ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಈಗ ಅಲ್ಲಿ 4-5 ವೀಕ್ಸ್ ಇದಿದೆ ಕ್ವಾಟ್ಲೆ ಕಿಚನ್. ಓಕೆ, ಅಲ್ಲೊಂದಷ್ಟು ಜನ ಅನೌನ್ಸ್ ಮಾಡ್ತಾರೆ. ಅಲ್ಲ, ಈಗಾಗಲೇ ಶುರುವಾಗಿ 1 ಮಂತ್ ಆಗೋಯ್ತು ಬಿಗ್ ಬಾಸ್ ಈ ತರ ಎಂಟ್ರಿ ಇದೆ, ವೆಬ್ಸೈಟ್ ಲಾಗಿನ್ ಆಗಿ. ಸೊ ವೆಬ್ಸೈಟ್ ಮಾಡ್ಬೇಕಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ, ನನ್ನ ಕಾಮೆಂಟ್ ಸೆಕ್ಷನ್ ಇನ್ಸ್ಟಾಗ್ರಾಮ್ ಆಫ್ ಮಾಡಿದೀನಿ. ಯಾಕೆ ಹೇಳಿ? ನನ್ನ ಕಳಿಸಿ, ನನಗೆ ಬರುವಂತ ಮೆಸೇಜಸ್ ಯಾರನ್ನ ಕಳಿಸ್ತೀನಿ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ. ನಿಜವಾಗ್ಲೂ ಇದನ್ನ ನೆನ್ಪಿಟ್ಕೊಳ್ಳಿ, ಬಿಗ್ ಬಾಸ್ಗೆ ಆಯ್ಕೆ ಮಾಡೋದು ಪ್ರಕಾಶ್ ಸರ್, ನಾವಿದ್ದಾಗ ಪರಮ್ ಸರ್ ಅಂತ ಇದ್ರು, ಪರಮೇಶ್ವರ್ ಗುಂಡ್ಕಲ್. ಆಮೇಲೆ JD ಅಲ್ಲೇ ಇದ್ದಂತ ಶೆಣೈ ಅವರು ನಿಂತ್ಕೊಂಡು, ಚಿತ್ರಾ ಶೆಣೈ ಗೊತ್ತಾ, ನಟಿ, ಅವ್ರ ಹಸ್ಬೆಂಡ್. ಬಹಳಷ್ಟು ಜನ ಕಲಾವಿದರನ್ನ ಕಳಿಸ್ಕೊಟ್ಟಿದ್ದಾರೆ. ಜನ ನೆನ್ಸ್ಕೊಳ್ಳ, ನಾನು ನೆನ್ಸ್ಕೊಳ್ತೀನಿ. ನನಗೆ ಖುಷಿ, ನಮ್ಗೆ ಯಾರು ಅನ್ನ ಹಾಕಿದಾರೆ ನಾನು ಇವತ್ತು ಸ್ಮರಿಸ್ತೀನಿ ನಾನು. ಅದಾದ್ಮೇಲೆ JD ಅವ್ರಿದ್ರು. ಈಗ ನೆಕ್ಸ್ಟ್ ಅದಾದ್ಮೇಲೆ ಆ ಜಾಗಕ್ಕೆ ಇವ್ರು ಬಂದ್ರು, ಯಾರೀಗ ನಮ್ಮ ಪ್ರಕಾಶ್ ಸರ್ ಬಂದಿದ್ದಾರೆ. ಸೊ ಇವರು ಕಂಪ್ಲೀಟ್ ಆಯ್ಕೆ ಮಾಡೋದು ಇವರು. ಇಲ್ಲಿ ಏನಾಗೋಗಿದೆ ಅಂದ್ರೆ ಕಲರ್ಸ್ ಎಲ್ಲಾರ ಕಾಫಿ ಕೊಡ್ತಾರೆ, ನಂಗೆ ಅವ್ನ್ ಗೊತ್ಕಣೋ, ಕಾಸ್ಟಿಕ್ ಟೇಬಲ್ ಇವನು ಅನ್ಕಣೋ, ಇವ್ನು ಗೊತ್ತ, ಅವೆಲ್ಲ ಸುಳ್ಳು, ಏನು ನಡೆಯಲ್ಲ. ಎಕ್ಸೆಪ್ಟ್ ಪ್ರಕಾಶ್ ಸರ್ ನಿರ್ಧಾರ ಮಾಡಿದ್ರೆ ಯಾರು ಹೋಗಕ್ಕಲ್ಲ. ಪ್ರಾಮಾಣಿಕ ಕೆಲಸ ಮಾಡೋರು ಹೆಂಗಿರ್ತಾರೆ ಗೊತ್ತಾ, ಸೈಲೆಂಟ್ ಕೈ ಕಟ್ಕೊಂಡಿರ್ತಾರೆ. ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ಇದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಇವಾಗ ಯಾವ್ದೋ ಪ್ರತಿಷ್ಠಿತ 2 ಸೀರಿಯಲ್ ಬರ್ತಾ ಇದೆ ಕಲರ್ಸ್ಲಿ. ಅಲ್ಲಿ ಲೀಡ್ ಆಕ್ಟ್ರೆಸ್ ಯಾರಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ. ನನ್ ಮನ್ಸಲ್ಲಿ ಹಿಂಗೆ ಚಾನಲ್ ಹೆಡ್ ಜೊತೆ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಪ್ರಥಮ ಅವ್ರು ಕಾಸ್ಟಿಂಗ್ ಮಾಡಿದ್ದು ನಾನು. ಖುಷಿಯಾಗಿದೆ. ಬಹಳಷ್ಟು ಚಾಲೆಂಜಸ್ ಇತ್ತು ಅವ್ರು ತಗೋಬೇಕಾರೆ. ನೋಡಿ, ಈಗ ಅವ್ರಿಗೂ ಗೊತ್ತಿಲ್ಲ ನಾನ್ ಮಾಡಿದೆ ಅಂತ, ನನಗೂ ಅವ್ರಿಗೆ ಸಂಪರ್ಕ ಇಲ್ಲ. ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಕೆಲಸ ಮಾಡಿಟ್ಟಿದ್ವಿ. ಸೊ ಹೆಂಗಿರುತ್ತೆ ಅಂದ್ರೆ ಮಧ್ಯದಲ್ಲಿ ಇನ್ಯಾರೋ ಇರ್ತಾರೆ, ನಾವು ಮಾಡಿದ್ದು, ನಾವು ಕಳಿಸಿದ್ದು, ಹಂಗಲ್ಲ. ಅದು ಚಾನಲ್ ಹೆಡ್ಡೇ ಡಿಸೈಡ್ ಮಾಡ್ತಾರೆ. ಫೈನಲಿ ಅವರು ಎಲ್ಲ ಸೂಕ್ಷ್ಮಗಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಈ ನಿಮ್ ಪರ್ಫಾರ್ಮೆನ್ಸ್ ನ ಅವ್ರು ಹೇಳಿದಾರಲ್ಲ ವೆಬ್ಸೈಟ್, ಅಲ್ಲಿ ತೋರ್ಸು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರ್ಸ್ತಾರೆ, ಬಿಗ್ ಬಾಸ್ ನಾನು ಹೋಗ್ಬೇಕು, ನನ್ ಗೆಲ್ಸಿ ಬಿಗ್ ಬಾಸ್, ನನ್ ಕಳ್ಸಿ ಬಿಗ್ ಬಾಸ್, ನನ್ ಗೆಲ್ಸಿ ಬಿಗ್ ಬಾಸ್, ಇನ್ಯಾರೊಬ್ಬ ನನ್ನ ಗೆಲ್ಸಿ ಬಿಗ್ ಬಾಸ್ ಅನ್ಕೊಂಡು ಶುರು. ನಿನ್ ಗೆಲ್ಸದ, ಅಯ್ಯೋ ಏನದು. ಓಕೆ, ಹಿಂಗಾಗೋಗಿದೆ ಈ ಸೀಸನ್ ಎಲ್ಲ. ನೋಡಿದಿರಾ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ? ಬಿಡಲ್ವಲ್ಲ ಅವರು, ನೋಡದೇ ಇದ್ರೆ ನನ್ ಪಾಡಿಗೆ ನಾ ಇರ್ತೀನಿ, ಬಿಡಲ್ವಲ್ಲ, ನೋಡ್ಸತ್ತಂಗ್ ಬಿಡಲ್ವಲ್ಲ ಅವರು. ನೀವು ನನಗ್ ಟ್ಯಾಗ್ ಮಾಡಿ ಅದನ್ನ ಕೊಲಾಬರೇಷನ್ ಕೊಡ್ತಾರೆ. ಹಲೋ, ನಂಗೆ ಮೆಸೇಜ್ ಹಾಕ್ತಾರೆ, ಹಲೋ ಅಕ್ಸೆಪ್ಟ್ ಮಾಡಿ ಕೊಲಾಬರೇಷನ್ ನನ್ನ. ಯಾರು ತಾವು ಒಂದು, ನಾನು ಬಿಗ್ ಬಾಸ್ ಹೋಗ್ಬೇಕು, ಅಕ್ಸೆಪ್ಟ್ ಮಾಡಿ, ಹಿಂಗ್ ಕಳಿಸ್ತಾರೆ. ನಾವೇನ್ ಹೇಳ, ಇದನ್ನೊಂದ್ಸಲ ಪರಮ್ ಸರ್ ಹೇಳಿದ್ದು ಬಹಳ ತಮಾಷೆ ವಿಚಾರ ಹೇಳ್ತೀನಿ. ಸೀಸನ್ 4 ನನ್ನ ಗೆದ್ಮೇಲೆ 5 ಮತ್ತೆ 6ಗೆ ಸಿಕ್ಕಾಬಟ್ಟೆ ಜನ ಅವ್ರು ಕಾಲ್ ಮಾಡಕ್ ಶುರು ಮಾಡ್ರಂತೆ ನಿಮಗೆ, ಅವ್ರಿಗೆ, ಪರಮ್ ಸರ್ಗೆ. ನನ್ನ ಬಿಗ್ ಬಾಸ್ ಕಳಿಸಿ ಈ ಸಲ ನಾನು ಪ್ರಥಮ್ಗೆ ಜಾಸ್ತಿ ಆಡ್ತೀನಿ ಅಂದ್ರಂತೆ. ಅದಕ್ಕೆ ಅವರು ಟಕ್ಕನ್, ಯಾಕೆ ಸರ್ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರು. ಅಯ್ಯೋ, ಒಬ್ಬ ಪ್ರಥಮನ ಸೃಷ್ಟಿ ಮಾಡಿ ಅನುಭವಿಸ್ತಾ ಇದೀವಿ, ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತ ಹೇಳಿ. ಸೊ ಹಂಗಾಯ್ತು. ಸೊ ಏನಾಗುತ್ತೆ ಅಂದ್ರೆ ಅದು ಒಂದು ಯಾವಾಗಲೂ ಎಷ್ಟು ಸರ್ ಬಹಳ ಪ್ರೀತಿಯಿಂದ ಹೇಳ್ತಿರ್ತಾರೆ, ನಿಮ್ದು ಒಂದು ಜರ್ನಿ ಮುಗೀತು, ಅದಾದ್ಮೇಲೆ ನೆಕ್ಸ್ಟ್ ಏನೋ ಮುಂದಕ್ಕೆ ನೋಡ್ತಾ ಇರ್ಬೇಕು ನೀವು, ಇಲ್ಲಾಂದ್ರೆ ನೀವು ಇನ್ನೂ ಏನೂ ಮಾಡಿಲ್ಲ ಅಂತ. ಎಷ್ಟು ಒಳ್ಳೆ ಮಾತಂದ್ರೆ ಬಿಗ್ ಬಾಸ್ ಆಯ್ತು, ಅದಕ್ಕೆ ನಾನು ಯಾವಾಗಲೂ ಬಿಗ್ ಬಾಸ್ ಅಂತ ಹಾಕೊಳ್ಳ, ಬಿಗ್ ಬಾಸ್ ವಿನ್ನರ್. ಅದು ಮುಗೀತು, ಮುಗಿದ್ಮೇಲೆ ಹೊಸದಾಗಿ ಏನೋ ಮಾಡೋಣ, ಜನರನ್ನ ಗಮನ ಸೆಳೆಯೋಕೆ, ಜನರ ನಂಬಿಕೆ ಗೆಲ್ಲೋಕೆ ಏನೋ ಒಂದು ಪ್ರಯತ್ನ ಮಾಡೋಣ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆಲ್ಲ ಮಾಡಿ ಸಾಕಾಗಿದೆ ಸಿನಿಮಾಸು, ಆರಾಮಾಗಿ ಊರ್ಲಿರೋಣ. ನನಗಿಂತ ಪ್ರತಿಭಾವಂತರು ಎಷ್ಟು ಜನ ಇದಾರೆ, 35,000 ಜನ ಬೆಂಗಳೂರಲ್ಲಿ ಇದಾರೆ. ನನಗಿಂತ ಕಲರ್ ಇರೋರು ಇದಾರೆ, ಪ್ರತಿಭಾವಂತರು ನಾನು ಹೇಳಿದ್ದು. ನನಗಿಂತ 35,000 ಜನ ಟ್ಯಾಲೆಂಟೆಡ್ಸ್ ಇದಾರೆ. ನನಗಿಂತ ಡ್ಯಾನ್ಸ್ ಮಾಡೋ ಒಂದು 50,000 ಜನ ಇದ್ದಾರೆ. ಎಷ್ಟೊಂದು ಡ್ಯಾನ್ಸ್ ಕ್ಲಾಸಸ್ ಇದೆ, ಅದೆಲ್ಲ ಇದೆ. ನನಗಿಂತ ಫಿಟ್ ಅಂಡ್ ಫೈನ್ ಆಗಿರೋ ತುಂಬಾ ಜನ ಇದ್ದಾರೆ. ಅದೆಲ್ಲ ಬಿಟ್ಟು ಭಗವಂತ ನನಗ್ ಬಿಗ್ ಬಾಸ್ ಗೆಲ್ಸಿದಾನೆ ಅಂದ್ರೆ ನನಗೆ ಅಷ್ಟು ಸಾಕು. ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದಾಯ್ತು ಅಮೇರಿಕಾಗೆ, ಆಯ್ತಾ, ಚಿತ್ತಾರ ಸಿನಿಮಾಗೆ ನಾಮಿನೇಟ್ ಆಯ್ತು, ಚಿತ್ರಸಂತೆ ಅವಾರ್ಡ್ಸ್ ಆಯ್ತು,
ಸೊ ಸ್ಟೇಟ್ ಅವಾರ್ಡ್ಗೆ ನಮ್ಮ ಸಿನಿಮಾ ಕೂಡ ಒಂದು ಹೋಗಿದ್ದಾಯ್ತು. ಕುರಿ ಪ್ರತಾಪ್ ಕೂಡ ನಮ್ಮ ಸಿನಿಮಾ ಸಖತ್ ಸೌಂಡ್ ಆಯ್ತು. ಈಗ ಮಾಡಿದೆಲ್ಲ ಸಿನಿಮಾ ಕಲರ್ಸ್ ತಗೊಂಡಿದ್ದಾಯ್ತು. ಇನ್ನು ಯಾಕೆ ಈ ದುರಾಸೆ? ಎಲ್ಲ ಇದ್ದಾಗಲೇ, ಬೇಡಿಕೆಯಲ್ಲಿ ಇದ್ದಾಗಲೇ ಮನುಷ್ಯ ಗೌರವಪೂರ್ವಕವಾಗಿ ರಾಜೀನಾಮೆ ತಗೋಬೇಕು. ಸೊ ಒಂದು ರೇಂಜಿಗೆ ಲೈಫ್ ಇವಾಗ ಸಾಕಾಗಿದೆ. ಲೈಫ್ ಸಾಕು ಅಂತಲ್ಲ, ಈಗಿನ ಚಿತ್ರರಂಗ ಸಾಕು ಅಂತ ನನಗೆ. ಯಾಕೆಂದ್ರೆ ಈಗ ಹೆಂಗಾಗಿದೆ ಗೊತ್ತಾ, ತೋರ್ಪಡಿಕೆಯಿಂದ ಗೆಲ್ಲಿಸ್ಬೇಕು. ನಿಮಗೆ ಒಂದು ಸಿನಿಮಾ ಯಾಕೆ ಸಿನಿಮಾ ಸಾಕು ಅಂತ ಎಲ್ಲ ಅನ್ಕೊಳ್ತಾರೆ. ಏನೋ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಬೇಜಾರಾಯ್ತು ಅದಕ್ಕೋಸ್ಕರ ಪ್ರಥಮ ಸಾಕು ಅಂತ. ಹಂಗಲ್ಲ. ನಿಮ್ಗೆ ವಜ್ರೇಶ್ವರಿ ಅಂತ ಒಂದು ಸಂಸ್ಥೆ ಇದೆ, ಅಣ್ಣವ್ರ ಸಂಸ್ಥೆ. ಆ ವಜ್ರೇಶ್ವರಿ ಸಂಸ್ಥೆಯವರು ಎಂತೆಂಥ ಕಲಾವಿದರು ಕೊಟ್ಟಿದ್ದಾರೆ ಗೊತ್ತಾ. ವಜ್ರೇಶ್ವರಿ ಸಂಸ್ಥೆಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಿಲ್ಸಿದ್ದಾರೆ. ಅದೇ ಆಕ್ಚುಲಿ ಚಿತ್ರರಂಗದ ಅವನತಿ. ಎಂಥ ಪ್ರೊಡಕ್ಷನ್ ಅಂದರೆ ತಮಿಳವರು, ಹಿಂದಿಯವರು, ತೆಲುಗುವರು, ಹೇ ರಾಜ್ಕುಮಾರ್ ಕಾ ಪ್ರೊಡಕ್ಷನ್ ಕಾ ಸಿನಿಮಾ ಆರ ಅಂದ್ಬಿಟ್ಟು ನೋಡೋರು. ಈಗ ಅಂಥ ಪ್ರೊಡಕ್ಷನ್ ಅವ್ರು ಇವತ್ತು ಸಿನಿಮಾ ಮಾಡ್ತಾ ಇಲ್ಲ ಅಂದರೆ ಈ ನಾಟಕದ ಅಂದರೆ ಈ ಥರ ಮಾಡಿ ನಾವು ಮಾಡೋಕ್ಕಾಗಲ್ಲ. ಅಂದರೆ ಈ ರೇಂಜಿಗೆ ಪ್ರಮೋಷನ್ ಬೀದಿಗೆ ಇಳ್ಕೊಂಡು ಬಟ್ಟೆ ಹರ್ಕೊಂಡು ಅಣ್ಣ ನಮ್ಮ ಸಿನಿಮಾ ಐತೆ ನೋಡಿ, ಹಿಂಗೆ ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಸುರ್ಕೊಂಡು ಪೆಟ್ರೋಲ್ ಕುಡ್ಕೊಂಡು ಇದೆಲ್ಲ ಅವ್ರು ಮಾಡೋಕ್ಕಾಗಲ್ಲ. ಇಂಥದ್ದು ಯಾವುದೋ ಅವ್ರು ಮಾಡೋಕ್ಕಾಗಲ್ಲ. ಈಗ ನಮ್ದು ಯಾವುದೋ ಸಿನಿಮಾ ನೋಡೋಕೆ ಬಂದವನೊಬ್ಬ ನನ್ನ ಮೈ ಮೇಲೆ ದೇವ್ರು ಬಂದ್ಬಿಡ್ತು ಅಂದ, ದಯ ಬಂದ್ಬಿಟ್ಟೈತೆ ಅಂತ ನಾನೇನು ಮಾಡಲಿ, ಅಲ್ಲೇ ಇತ್ತು, ಕೂತ್ಕ ಸುಮ್ಮನೆ ಅಂದ್ಬಿಟ್ಟು ಕೂಡಿಸ್ತೆ. ಜನ ತಗೊಂಡಿದ್ದು ಬೇರೆ ಅದು. ಏನಾಗುತ್ತೆ ಅಂದರೆ ಇಲ್ಲಿಗೆ ತಮ್ಮ ಟ್ಯಾಲೆಂಟನ್ನು ಹೆಂಗೆ ತೋರಿಸ್ಬೇಕಾಗಿದೆ ಅಂದರೆ ಕ್ಯಾಮ್ರಾ ಮುಂದೆ ವಿಚಿತ್ರವಾಗಿ ಆಡಬೇಕು, ಏನೇನೋ ಮಾಡಬೇಕು, ಲೈಕ್ಸು ವ್ಯೂಸ್ ಈ ಮಟ್ಟಕ್ಕೆ ಹೊರಟೋಗಿದ್ದಾರೆ. ಇದು ಯಾವುದು ಬೇಡ ಅಂತ, ಎಲ್ಲವೂ ಚೆನ್ನಾಗಿದ್ದಾಗ ಸಾಕು ನಿಲ್ಸೋಣ ಅಂತ ನಾನು ಬ್ರೇಕ್ ತೊಗೊಳ್ತೇನೆ ಅಷ್ಟೇ. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ವಿ. ಹಿಂಗೆ ಈಗ ಗಿಲ್ಲಿಯ ಒಂದು ಹೈಪ್ ಗೊತ್ತೇ ಇದೆ ಪ್ರಥಮ ಅವರೇ, ನಿಮಗೆ ಜಾಸ್ತಿ ಹೇಳಬೇಕಿಲ್ಲ. ಸೊ ಗಿಲ್ಲಿಯವರ ಯಾವ ಪೋಸ್ಟ್ಗೂ 1000ಕ್ಕಿಂತ ಕಮ್ಮಿ ಲೈಕ್ಸ್ ಬಂದಿರೋದು ನಾನು ನೋಡೇ ಇಲ್ಲ. ಅಂದರೆ 1000ಕ್ಕಿಂತ ಜಾಸ್ತಿ ಅದು ಬಿಡಿ, ಅದು ದಾಟ್ ಹೋಗಿರೋದು ಲೈಕ್ಸು ಕಾಮೆಂಟ್ಸು ಬಿಟ್ಬಿಡೋಣ. ಬಿಗ್ ಬಾಸ್ ಮನೇಲಿ ಯಾವುದೋ ಒಂದು ಸೋಫಾದ ಮೂಲೆಯಲ್ಲಿ ಕುತ್ಕೊಂಡು ನಾನು ಆಚೆ ಹೋಗಿ ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ಟಿದ್ರೆ ಅಂತ ಹೇಳಿದ್ದಷ್ಟೇ. ಆಚೆ ಬಂದು ನೋಡಿದ್ರೆ 2.1 2.5 ಮಿಲಿಯನ್ ವರ್ಗು ಒಂದು ಫಾಲೋವರ್ಸ್ ಆಗಿದ್ದಾರೆ. ಅಂದ್ರೆ ಆ ಬಿಗ್ ಬಾಸ್ ಬೆಳೀತಾ ಇರೋ ರೀತಿ ಅಥವಾ ಕಂಟೆಸ್ಟೆಂಟ್ಸ್ ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿ ಎರಡೂ ಬರುತ್ತೆ. ಗಿಲ್ಲಿ ಅವರು ಒಂದು ವೇದಿಕೆ ಮೇಲೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದನ್ನ ಮಜಾ ಹೇಳ್ತೀನಿ. ಅದು ಫಸ್ಟ್ ಆಫ್ ಆಲ್ ಪ್ರಪಂಚದಲ್ಲಿ ಹರಿಷಡ್ ವರ್ಗ ಅಂತ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ. ಸೊ ಎಲ್ಲ ಅನ್ಕೊಳ್ತಾರೆ ಕಾಮ ಕೆಟ್ಟದ್ದು ಅಥವಾ ಕೋಪ ಕೆಟ್ಟದ್ದು ಅಂತ. ಅಲ್ಲ, ಮತ್ಸರ ಕೆಟ್ಟದ್ದು. ಕಾಮ ಅಂದ್ರೆ ಈಗ ಸಹಜ ಭಾವನೆ, ಒಂದು ಹುಡುಗಿ ನೋಡಿದ ತಕ್ಷಣ ಬರುವಂತದ್ದು. ಕ್ರೋಧ, ಯಾರೋ ತಪ್ಪು ಮಾಡಿದ್ರೆ ಕಪಾಳ ಕೊಡಬೇಕು ಅನ್ಸ್ತು ಬೈದೆ ಅದು. ಮೋಹ, ಸಾಮಾನ್ಯವಾಗಿ ಒಂದು ವಸ್ತು ಮೇಲೆ, ವ್ಯಕ್ತಿ ಮೇಲೆ ಬೆಳೆಸ್ಕೊಳ್ತಾ ಹೋಗ್ತೀವಿ. ಮದ ಅಂದ್ರೆ ಅಹಂಕಾರ, ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಒಂದು ಇದು ಮತ್ಸರ ಇರಬಾರ್ದು. ಇವು ಯಾವ್ದಿದ್ರು ಸರಿ, ಮತ್ಸರ ಇರಬಾರ್ದು. ಅಂದ್ರೆ ಈರ್ಷೆ. ಈ ಗಿಲ್ಲಿ ಅವರು ಗೆದ್ದಿದ್ದಾರೆ, ಒಳ್ಳೇದಾಗ್ಲಿ ಹಾರೈಸಿ. ಗೆದ್ದವರ ಇರೋ ರೋಡಲ್ಲಿ ನಾನಿರಲ್ಲ. ಯಾಕೆ ಅಂತ ಹೇಳಿದ್ರೆ ನಾಳೆ ಅವರು ಗಿಲ್ಲಿಗೆ ಅನ್ನಿಸ್ಬಾರ್ದು. ಏನಂತ ಅಂತ ಹೇಳಿದ್ರೆ ನನ್ನ ಕ್ರೇಜ್ನ ಅಥವಾ ನನ್ಗಿರೋ ಹೆಸರನ್ನ ಎಲ್ಲ ಎನ್ಕ್ಯಾಶ್ ಮಾಡ್ಕೋತಾರೆ. ಪ್ರಥಮಣ್ಣನೂ ಎನ್ಕ್ಯಾಶ್ ಮಾಡ್ಕೊಳಕ್ ಬಂದ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಅದಕ್ಕೆ ನನ್ ಗಿಲ್ಲಿ ಇರ್ಬೇಕಾದ್ರೆ ದೂರ. ಅದರಿಂದ ನೀನ್ ಚೆನ್ನಾಗಿರಪ್ಪ, ದೂರದಲ್ಲಿ ಚೆನ್ನಾಗಿರೋ, ನಿಮ್ಗೆ ಒಳ್ಳೇದಾಗ್ಲಿ. ಟು ಬಿ ಫ್ರಾಂಕ್, ಏನ್ ಗೊತ್ತಾ, 2020-21 ಒಂದು ಘಟನೆ ನಡೀತು. ಅವ್ರು ಹೇಳ್ದ ಅಂದ್ರೆ ಅದು ಹೇಳ್ದಲ್ಲ, ನನ್ ಫಸ್ಟ್ ಟೈಮ್ ಇದನ್ ಮಾಡಿದ್ದು ಅಂತ. ಸೊ ಖುಷಿ ಆಯ್ತು. ಅದೊಂದು ಘಟನೆ ಹೇಳ್ತೀನಿ. ಅದು ಅವ್ರು ಹೇಳಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ, ನಾನು ಹೆಲ್ಪ್ ಮಾಡಿದೀನಿ ಅಂತ ಹೇಳಲ್ಲ, ಅದು ಆಕ್ಚುಲಿ ನಡೆದ ಘಟನೆ ಹೇಳ್ತೀನಿ ಏನಾಯ್ತು ಅಂತ. 2020-21 ಕರೋನಾ ಪೀಕಲ್ಲಿ ಇದ್ದ ಸಮಯ. ಕರೋನಾ ತುಂಬಾ ಇದಿತ್ತು. ಆ ಸಮಯದಲ್ಲಿ ಗಿಲ್ಲಿ ಫಸ್ಟ್ ನನ್ನ ಎಡಿಟರ್ ಮೂಲಕ ಗಿಲ್ಲಿ ನಮ್ಮ ಮನೆಗೆ ಬಂದ್ರು. ಸೂಪರ್. ಬಂದಾಗ ಎಡಿಟರ್ ಹುಡುಗ ಅವ್ರು ಹೇಳಿದ್ರು, ಅಣ್ಣ ಒಂದ್ಸಲ ಭೇಟಿ ಮಾಡಿ ಅಂತ. ನಮ್ಮ ಟೀಮ್ ಅವ್ರಲ್ಲ ಸರ್, ಮೇಲ್ಗಡೆ ಎಲ್ಲ ಮೀಟಿಂಗ್ ಕೂತಿದ್ವಿ ನಾವು, ಮೇಲ್ಗಡೆ ಫ್ಲೋರ್ಲಿ. ಯಾರದು, ಏನಿಗೆ ಬಂದಿರೋದಂತೆ? ಸರ್ ಬೇಡ ಸರ್, ಕರೋನಾ ಐತೆ ಅಂದ್ರೆ. ಕರೋನಾ 9th ವೇವ್ ಬಂದ್ರೆ ನಂಗೆ ಏನಾಗಲ್ಲ, 93 ವರ್ಷ ಬದುಕ್ತೀನಿ, ಸುಮ್ಮನೆ ಯಾರೋ ಮಾತಾಡ್ಸ್ಕೊಬತ್ತೀನಿ ಅಂತ ಹೇಳಿ. ಯಾರು ಏನಾಗಬೇಕಾಯ್ತಪ್ಪ ಅದೇ, ಅಣ್ಣ ಹಿಂಗೆ ಬಂದ್ಬಿಟ್ಟಿದೀಯ ಅಣ್ಣ, ಇದು ಶಾರ್ಟ್ ಫಿಲಮ್ ಮಾಡಿದೀನಿ, ಒಂದು ಬೈಟ್ಸ್ ಬೇಕಿತ್ತು ಅಣ್ಣ ಅಂತ. ಅಷ್ಟೇ. ಹೌದಾ, ಓಕೆ ನೋಡಪ್ಪ, ನಾನು ನೋಡಿದ್ರೆ ಫುಲ್ ಹೇಳ್ತೀನಿ, ಏನು ಬೇಕು ಹೇಳ್ಬೋದು. ನೋಡಿದ್ರೆ ಎಲ್ರಿಗೂ ನಮಸ್ಕಾರ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ನೋಡಿದ್ರೆ ನಾನೇನೋ ಹೇಳ್ಬೋದಲ್ವಾ. ಸೊ ಅವ್ನು ತೋರಿಸ್ತಾ, ಮೊಬೈಲಲ್ಲಿ ಮಾಡಿದ್ದ. ಸೊ ತೋರಿಸ್ತಾ ಹೆಂಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸೂಪರ್. ನೋಡಿದಾಗ ಸಖತ್ ಖುಷಿ ಆಯ್ತು. ಕಾಫಿ ಗಿಫಿ ಕುಡಿತೀನಪ್ಪ ಅಂತ ಹೇಳಿದೆ. ಅಣ್ಣ ಇಲ್ಲ ಅಣ್ಣ, ಇದೇನಾಗಬೇಕಿದು ಒಂದು, ಅಣ್ಣ ಇದನ್ನ ಎಲ್ಲರಿಗೂ ರೀಚ್ ಆಗಬೇಕು ಅಂದ. ಸರಪ್ಪ ಆನಂದ್ ಆಡಿಯೋಗೆ ನಾನು ಮಾತಾಡ್ತೀನಿ, ನೀನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀಯ ನೋಡು. ಇಲ್ಲಾಂದ್ರೆ ಅಪ್ಪು ಸರ್ ಆಗಷ್ಟೇ ಆಡಿಯೋ ಸಂಸ್ಥೆ ಓಪನ್ ಮಾಡ್ರು, PRK ಅಂತ. ನಿಮ್ಗೊಂದು ಮಜವಾದ ಘಟನೆ ಹೇಳ್ತೀನಿ. ಟಗರು ಅಂತ ಒಂದು ಸಿನಿಮಾ ಶಿವಣ್ಣಂದು, ಅಂಜನಿ ಪುತ್ರ ಅಪ್ಪು ಸರ್ದಾದ್ಮೇಲೆ ನನ್ನ ಸಿನಿಮಾ ತಗೊಂಡ್ರು. ಇದೇ ಅಪ್ಪು ಸರ್ MLA ಅನ್ನೋ ಸಿನಿಮಾ ಆಡಿದ್ರು. ನಾನು ಹೇಳ್ತೀನಿ, ಆಗ ಅಪ್ಪು ಸರ್ ಇದ್ರು. ಸೊ ಹೇಳ್ತೀನಿ, ಈಗ ಸತೀಶ್ ಅನ್ನೋರು ನೋಡ್ಕೋತಾ ಇದ್ರು, ಅಪ್ಪು ಸರ್ ಮ್ಯಾನೇಜರು. ಬಟ್ ಅಪ್ಪು ಸರ್ಗೆ ಹೇಳ್ಬೋದಾಗಿತ್ತು. ಆ ಪ್ರೀತಿ ನಮಗೆ ಕೊಟ್ಟಿರು, ನನಗೆ ಆ ಒಂದು ಫ್ರೀಡಮ್ ಅಪ್ಪು ಸರ್ ಕೊಟ್ಟಿರು. ಒಂದು ಫೋನ್ ಮಾತಾಡೋಷ್ಟು ಕೊಟ್ಟರು. ನಾನು ಹೇಳ್ತೀನಿ ಅಂದಾಗ, ಹೋಗಪ್ಪ ಎಲ್ಲರೂ ಒಂದು 50,000 ಕೊಡ್ತಾರೆ ಇಸ್ಕೊ ಅಂತಲೇ ಹೇಳಿದೆ ನಾನು.
ಓಕೆ ಒಂದು ಒಳ್ಳೆ ಕಷ್ಟಪಟ್ಟು ಮಾಡಿದೆ, ತುಂಬಾ ಚೆನ್ನಾಗಿದೆ, ಸಖತ್ ಕ್ರಿಯೇಟಿವ್. ಒನ್ ಟೇಕಲ್ಲಿ ಯಾರು ಮಾಡಲ್ಲ, ನೀನು ಮಾಡಿದ್ಯಾ ಹೋಗಪ್ಪ ಇಸ್ಕೊಂಡು. ಅಣ್ಣ ಇಲ್ಲ ಅಣ್ಣ, ಇದು ನನಗೆ ಮಾನಿಟೈಸ್ ಏನು ಬೇಡ, ಎಲ್ಲರೂ ನೋಡಂಗಾಗಬೇಕು, ತಲುಪಬೇಕು ಅಂತ ಅಷ್ಟೇ. ನಾನು ಇದನ್ನ ಹಾಕ್ಲಾ ನಂದ್ರಲ್ಲಿ ಅಂತ ಹೇಳಿದೆ. ಫಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದು ನಾನು, ವಾವ್. ಹೊರಗಡೆ ಪ್ರಪಂಚಕ್ಕೆ ಫಸ್ಟ್ ಒಂದು ವಿಡಿಯೋ ಅಂತ. ಇನ್ನೂ ಹಂಗೆ ಇದೆ, ಡೌಟ್ ಇದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಮೊನ್ನೆ ಇವತ್ತಿಗೆ 5 days ಇಂದ 6 years ಆಯ್ತು. ಫಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿರೋದು. ಅದಕ್ಕೆ ಕುಡಿದ್ಬಿಟ್ಟು ಇದೆಲ್ಲ ಮಾಡ್ತಾರೆ ಗೊತ್ತಾ, ನಾಳೆ ಇದು ಅದು ಮರಿ ಹುಟ್ಟದ್ದು ಗೊತ್ತು, ಅದೇ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದ್ರಲ್ಲಿ ಫಸ್ಟ್ ಅಪ್ಲೋಡ್. ಹೌದು, ಅದನ್ನ ಮಾಡಿದ್ದು ನಾನು. ಓಕೆ. ಸೊ ಫಸ್ಟ್ ಕೊಟ್ಟಾಗ ಅದನ್ನ ಫಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಟೀಮ್ ಹೇಳಿದ್ದೆ ಅಷ್ಟೇ. ಏನಂತ ಇನ್ಸ್ಟಾಗ್ರಾಮ್ ಪೇಜ್ ಅವ್ರಲ್ಲ, ಆಗ ನನ್ನ ಕಂಟೆಂಟ್ ತುಂಬಾ ಚೆನ್ನಾಗಿ ಹಾಕ್ತಾರೆ ಎಲ್ಲ. ನಾನು ಏನಂದ್ರು ಅದು ವೈರಲ್ ಆಗೋದು, ಅವರೆಲ್ಲ ಟ್ರಾಲ್ ಪೇಜಸ್ ಅವ್ರು ನಾನೇ ಒಂದ್ ರೌಂಡ್ ಮಾತಾಡಿದಾಗ, ಹುಡುಗಿನ ಕಂಟೆಂಟ್ ಏನೋ ಬರ್ತವೆ ಒಂದಷ್ಟು ಹಾಕಿ ಅಂತ ಕಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ ಶುರು ಮಾಡ್ರು. ಸ್ನೇಹ ಹೆಂಗಿರ್ಬೇಕು ಅಂದ್ರೆ ಮತ್ಸರ ಇರಬಾರ್ದು, ಈರ್ಷ್ಯೆ ಇರಬಾರ್ದು. ಈಗ ನನಗೆ ಇಲ್ದೇ ಇರೋದು ಇನ್ಯಾರಿಗೋ ಸಿಕ್ಕಿದೆ ನಾನು ಆತನಿಗೆ ಯಾರಿಗೆ ಹೇಳಿದೆ ಅಂದ್ರೆ, ಒಂದಷ್ಟು ಟ್ರಾಲ್ ಪೇಜಸ್ ನನ್ನ ಫ್ರೆಂಡ್ಶಿಪ್ ಇತ್ತು, ಇದೆ ಈಗಲೂ ಕೂಡ. ಬ್ರದರ್ ಒಂದು ಹಾಕಿದ್ದೀನಿ ಸೋಷಿಯಲ್ ಮೀಡಿಯಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ವಾಟ್ಸಪ್ ಸ್ಟೋರ್ಲಿ ಹಾಕಿದ್ದೀನಿ, ಇದನ್ನ ನೋಡಿ ಅಂದಾಗ ನೋಡ್ಬಿಟ್ಟು ಅವ್ರು ಏನು ಮಾಡ್ರು, ಬೆಂಕಿದ ಸಿಂಬಲ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಹಾಕೋಕೆ ಶುರು ಮಾಡಿದ್ರು. ಅಲ್ಲಿಂದ ಜರ್ನಿ ಶುರುವಾಯಿತು. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳು, ಅದಾದ ತಕ್ಷಣ ಕ್ವಾಟ್ಲೆ ಕಿಚನ್, ಬಿಗ್ ಬಾಸ್. ಒಳ್ಳೇದೇನ್ ಮಾಡಬೇಕು, ಮಾಡಿದ್ದಾಯ್ತು. ಈಗ ಅದು ನಾನು ಮಾಡಿದೆ ಅಂತ ಯಾವತ್ತು ಹೇಳ್ಕೊಳ್ಳಬಾರ್ದು, ಆತನ ಬಾಯಲ್ಲಿ ಹೇಳಿದ್ರು ಸಂತೋಷ. ಈಗ ಹೇಳಿದ್ದಾರೆ ಅನ್ಕೊಂಡು ಎಷ್ಟೋ ಜನ ಏನಂದ್ರು ಗೊತ್ತಾ, ಪ್ರಥಮ್ ನಿಮ್ಗೆ ಗೊತ್ತಲ್ಲ ಗಿಲ್ಲಿ ನೀ ಕಾರ್ಯಕ್ರಮಕ್ಕೆ ಕರ್ರಿ ಒಂದು ಮಾತು ಹೇಳಿ ನೀವು ಮತ್ತು ಅವ್ರದ್ದು. ನಾನು ಯಾವತ್ತೂ ಏನು ಕೇಳಕ್ ಹೋಗಿಲ್ಲಪ್ಪ. ಆಮೇಲೆ ನಾಳೆ ಅವ್ನಿಗೆ ಅನ್ನಿಸ್ಬಾರ್ದು ನನ್ನ ಕ್ರೇಜನ್ ಯಾರೋ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ, ನನ್ನ ಬೇರೆ ಯಾರೋ ನಿರೀಕ್ಷೆ ಮಾಡಿ ಡಿಸ್ಪಾಯಿಂಟ್ ಆಗೋದ್ರ ಬದಲು ನಾನು ದೂರದಲ್ಲೇ ಇದ್ದು ಬಿಡ್ತೀನಿ, ಚೆನ್ನಾಗಿರ್ಲಿ ಅಂತ. ಯಾವತ್ತೂ ಹೋಗಿ ಏನು ಕೇಳೋದು ಬೇಡ ಅಂತ ಅನ್ಕೊಂಡು ಆರಾಮಾಗಿದ್ದೀನಿ. ಅದು ಏನಾಗುತ್ತೆ, ಮಾಡಬೇಕು ಅಂತಿದ್ದಾಗ ಮಾಡ್ಬಿಡ್ಬೇಕು, ಮಾಡಿದಾಗ ಲೆಕ್ಕಾಚಾರ ಇಟ್ಕೊಂಡು ಮಾಡಬಾರ್ದು. ಇದ್ರಿಂದ ನನಗೆ ವರ್ಕ್ ಆಗುತ್ತೆ, ಇವ್ನು ನನಗೆ ಮಾಡ್ಕೊಡ್ಬೇಕು ಅಂತ. ಸೊ ನಾನು ಅವನು ನಿರೀಕ್ಷೆ ಇದ್ರೆ ನಿರಾಸೆ ಜಾಸ್ತಿ. ನಾನು ಆತನ ಬಗ್ಗೆ ನಿರೀಕ್ಷೆ ಜಾಸ್ತಿ ಮಾಡೋಕ್ಕೋಗಲ್ಲ, ದೂರದಲ್ಲಿ ಚೆನ್ನಾಗಿರ್ಲಿ ಅಂತ. ಗೆಲುವು ಯಾರು ಸಕ್ಸಸ್ ಇರುತ್ತೋ ಆ ರೋಡಿಂದ ಅಂತರ ಕಾಪಾಡ್ಕೋತೀನಿ, ಆ ಬೀದಿಗೆ ನಾನು ಹೋಗಲ್ಲ. ಸೊ ಗಿಲ್ಲಿ ಇರೋ ಬೀದಿಗೆ ಯಾಕೆ ಹೋಗಲ್ಲ ಅಂದ್ರೆ ಇದೇ ಕಾರಣ. ಬಹಳಷ್ಟು ಜನ ಅನ್ಕೊಳ್ತಾರೆ, ಎಷ್ಟೋ ಜನ. ನಾನು ಕೂಡ ಶೋಲ್ ಇದ್ದಾಗ ಒಂದಷ್ಟು PR ಟೀಮ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಒಂದಾದ್ಮೇಲೆ ಈ ಶೋ ಜಿ ಎಂಟರ್ಟೈನರ್ಸ್ ಅಂತ, ನಂದು ಆಪೋಸಿಟ್ ಟೀಮಲ್ಲಿ ಒಂದಷ್ಟು ಕಾಮಿಡಿ ಟಾಸ್ಕ್ ಇತ್ತು. ಈಗ ನಾವು ಹೇಳೋದು ಒಂದಷ್ಟು ಏನಾಗುತ್ತೆ, ಈ PR ಟೀಮ್ ಪಾಪ ಎಪಿಸೋಡಲ್ಲಿ ಆಕ್ಚುಲಿ ಚೆನ್ನಾಗಿರುತ್ತೆ, ಏನೋ ಕಟ್ ಮಾಡಿ ಹಾಕ್ತಾರೆ ಇವ್ರಿಗೆ ಹಿಂಗ್ ಬೇಕು ಹಂಗೆ. ಬಿಗ್ ಬಾಸ್ ಇದ್ದಾಗ ಒಂದಷ್ಟು ನೋಡಿ ಮತ್ತೆ ಇತನ ಕೌಂಟ್ರ್ ಕೊಟ್ಟ ಇದು ಒಂದಷ್ಟು ಜನಕ್ಕೆ ಅನ್ಕೊಳ್ತಾರೆ ಇವ್ರಿಬ್ರಿಗೂ ಆಗಲ್ವೇನೋ ಅಂತ. ಇವ್ರು ಎಡಿಟ್ ಮಾಡಿ ಹಾಕೋದ್ರೆ ನಂಗಿರುತ್ತೆ. ದೂರದಲ್ಲಿ ಚೆನ್ನಾಗಿರ್ಲಿ ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡದೆ ಬಿಟ್ಬಿಟ್ರೋದು, ಚೆನ್ನಾಗಿರ್ಲಿ. ಆಮೇಲೆ ಅನ್ಸ್ಬಾರ್ದು, ಈಗ ಅವ್ನ ಮೇಲೆ ಯಾರಿಗ ಹಕ್ಕಿರುತ್ತೆ, ಅವ್ರ ಅಣ್ಣಂಗ ಅವ್ರ ತಂಗಿ ಒಬ್ರು ಇದ್ದಾರೆ, ಅವ್ರ ಅಪ್ಪ ಅಮ್ಮನಿಗಿರುತ್ತೆ. ಸೊ ಏನಾಗುತ್ತೆ, ಆ ಹೆಸರನ್ನ ನಾನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಅಂತ ಹೋಗ್ಬಾರ್ದು ಫಸ್ಟ್. ಸೊ ಅದಕ್ಕೋಸ್ಕರ ಇರೋದಕ್ಕೆ ಹೋಗಲ್ಲ ನಾನು, ದೂರದಿಂದ ಇಲ್ಲಿ ಇರೋ ಬೀದಿಗೆ ನಾನು ಹೋಗಲ್ಲ. ಇದು ಆಕ್ಚುಲಿ ಕಾರಣ. ನೋಡೋರ್ಗದ ಬೇರೆ ರೂಪ ತಗೊಳತ್ತೆ, ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ಬಟ್ ಅವ್ರು ಟ್ರಾಲ್ ಪೇಜಸ್ ಹೆಂಗಿರುತ್ತೆ ಅಂದ್ರೆ, ಈಗಿನವರು PR ಟೀಮ್ಗಳು ಅವ್ರೇನ್ ಹೇಳ್ತಾರೆ ಅಷ್ಟು ಕಟ್ ಮಾಡಿ ಮಾತ್ರ ಹಾಕ್ತಾರೆ. ಸೊ ಅದೇನಾಗುತ್ತೆ ನೋಡಿದವ್ರಿಗೆ, ಇವ್ರಿಗೂ ಅವ್ರಿಗೂ ಸೊ ಅವ್ರಿಗೆ ಸಖತ್ ಕೌಂಟರ್ ಕೊಟ್ಟಿದ್ದೆ ಅವ್ರಿಗೆ. ಆಮೇಲೆ ನಮ್ಮ ಸೀಸನ್ ಚೆನ್ನಾಗಿತ್ತು ಅಂತ ಹೇಳಿದೆ. ಅದೇನಾಗುತ್ತೆ ಅಂದ್ರೆ, ಪ್ರಥಮ ಈ ಸೀಸನ್ ಅವ್ರಿಗೆ ಏನ್ ಹೇಳ್ತೀನಿ ನಾನು, ನೋಡಪ್ಪ 17 ಜನ ಊಟ ಮಾಡೋಂಗಾಗ್ಲಿ ಅಂತ ಹೇಳಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, 17 ಜನ ಊಟ ಮಾಡೋಂಗಾಗ್ಲಿ, ಇನ್ಕ್ಲೂಡಿಂಗ್ ಕರಿಬಸಪ್ಪ ಅವ್ರಿಗೂ ಶೋಗಳು ಸಿಗ್ಲಿ, ಈವೆಂಟ್ಗಳು ಸಿಗ್ಲಿ, ಚೆನ್ನಾಗಿರ್ಲಿ ಅಂದೆ. ಇದು ನಾನು ಹೇಳೋದ್ ರೀತಿ. ಅಂದ್ರೆ ನನ್ನ ಉದ್ದೇಶ ಹೇಗೆ ಗೊತ್ತಾ, ಈ ಸೀಸನ್ 19 ಜನ ಹೋಗಿರ್ಬೋದು, 19 ಜನಕ್ಕೂ ಟಾಸ್ಕ್ಗಳು ಮತ್ತೆ ಕೆಲಸ ಸಿಗ್ಬೇಕು, ಊಟ ಸಿಗ್ಬೇಕು. ಯಾರೋ ಒಬ್ರಿಗೆ ಒಳ್ಳೇದು ಅಂತಲ್ಲ, ಎಲ್ಲರೂ ಊಟ ಮಾಡಂಗಾಗ್ಲಿ ಅಂತ ಹೇಳಿ. ಇದು ನಾನು ಯೋಚನೆ ಮಾಡೋ ರೀತಿ. ಇನ್ನೆಷ್ಟು ಜನ ಅನ್ಕೊಳ್ತಾರೆ ಅದು ಬೇರೆ ರೀತಿ ತಗೊಳ್ತಾರೆ. ಇದೆಲ್ಲ ದಾಟಿದ್ದೀನಿ. ತುಂಬಾ ದೊಡ್ಡ ಕಾಂಟ್ರವರ್ಸಿ. ಬಟ್ ನಿಮ್ದು ಫ್ರೆಂಡ್ಶಿಪ್ ಚೆನ್ನಾಗಿದ್ಯಾ ಅಷ್ಟೇ ಸಾಕು ಬಿಡಿ. ದೂರದಿಂದ ಹಾರೈಸ್ತೀನಿ ಅದು. ಆಮೇಲೆ ಇನ್ನೊಂದು ಏನಂದ್ರೆ, ಯಾಕೆ ಭಯನ ಅವಾಗ್ಲಿಂದ ದೂರದಿಂದ ಹಾರೈಸ್ತೀನಿ, ಅವ್ರಿರೋ ಬೀದಿಗೆ ಹೋಗಲ್ಲ ಅಂತ ಹೇಳ್ತಿದ್ದೀರಾ. ಸೋಷಿಯಲ್ ಮೀಡಿಯಾ ಹೆಂಗಿರುತ್ತೆ ಗೊತ್ತಾ, ಅದು ತಿರ್ಚ್ಬಿಡ್ತಾರೆ, ಇರೋದನ್ನ ಬೇರೆ ತರ ತಿರ್ಚ್ಬಿಡ್ತಾರೆ. ಒಳ್ಳೇದಾಗ್ಬೇಕು ಅಂತ ಮನ್ಸಲ್ಲಿದ್ದಾಗ ನೀವ್ ಯಾಕೆ ಅದನ್ನ ತೋರ್ಪಡಿಕೆ ಮಾಡ್ಕೋಬೇಕು? ನಾವು ತುಂಬಾ ಚೆನ್ನಾಗಿದ್ವಿ ಡೈಲಿ, ಅಗತ್ಯ ಏನಿದೆ? ಹೌದೌದು, ಒಳ್ಳೇದಾಗ್ಬೇಕು. ದಿನ ಯಾಕೆ ಅದನ್ನ ನಾಟಕೀಯವಾಗಿ ಯಾಕೆ ಡ್ರಾಮ್ಯಾಟಿಕ್ ಆಗಿ ತೋರಿಸ್ಕೋಬೇಕು ಅಂತ. ಒಳ್ಳೇದಿದ್ದ ಹೇಳ್ದ ನಂಗೆ ಮತ್ಸರನೇ ಇಲ್ಲ ಅಂತ. ಬೇರೆ ಇರ್ಬೋದು ನನಗೆ ಹರೀಶ್ ವರ್ಗಳಲ್ಲಿ, ಮತ್ಸರ ಇಲ್ಲ ನಂಗೆ. ಸೊ ಅದು ಒಳ್ಳೆ ಬೆಳವಣಿಗೆ, ನಂಗೆ ಅದೊಂದು ಗುಣ ಇದೆ. ಸೊ ಸಾಕು. ಸರಿ ಸರಿ ಸರಿ, ಐಮ್ ರೆಡಿ ರೆಡಿ ರೆಡಿರಾ ಅಂತ ಹೇಳಿದ್ರು. ಸರ್ ಇಲ್ಲಿ ನಿಮ್ಮಮ್ಮ ಸತ್ತೋಗೋರು ಅಳಬೇಕು ಅಂದಾಗ, ಓಕೆ ಅಮ್ಮ ಹೋಗ್ಬಿಟ್ಟು ಬಾ, ಒಳ್ಳೇದಾಗಿ, ನಿನ್ನ ಆತ್ಮಕ್ಕೆ ಶಾಂತಿ. ಇಷ್ಟು ಸೀನಲ್ಲಿ ತಾಳಿ ಕಟ್ತೀನಿ, ಮದುವೆ ನೆಕ್ಸ್ಟ್ ಸೆಕೆಂಡ್ ಗೊತ್ತಾಗ್ತಾ ನನ್ನ ಹೆಂಡತಿ ದೆವ್ವ ಅಂತ. ಇರೋ ಕೆಲಸ ಮುಗಿಸ್ಬೇಕು, ಇನ್ನೊಂದು ಕಾಲು ಭಾಗ ಕಾಲು ಮುಗಿಸಿ ಕೆಲಸ. ಹಂಗೆ ಅದೇ ಕನ್ನಡ ನಿಮ್ಮನ್ನ ಪಾಲಿಟಿಕ್ಸ್ಗೆ ಏನಾದ್ರು ತಗೊಂಡು ಹೋಗುತ್ತಾ? ಮುಂದಕ್ಕೆ ಬನ್ನಿ. ಪ್ರಾಣ ಭಯ ಇರೋದ್ರಿಂದ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾ ಇಲ್ಲ. ಅದಕ್ಕೆ ಕೃತವಾಗಿ 8 ತೊಟ್ಬಿಟ್ಟವ್. ಸಂದೀಪ್ ಒಂದಿಲ್ಲ ಹುಟ್ಟಿರೋದಲ್ಲ ಸರ್, ಒಂದು 5 ನಿಮಿಷ ಮಾತಾಡ್ ಸರ್, ಕಣ್ಣಿಂಗ್ ಹೋಗ್ತಾ ಇರ್ತದೆ.